ಇದು ಇನ್ನೂ ಬೀಳುತ್ತಾ ಅಥವಾ ಇದು ನಿಂತ್ಕೊಂಡಿದೆಯಾ ಹೆಂಗೆ ಅನ್ನೋದು? ಇದು ಇನ್ನೂ ಬೀಳೋ ಸಾಧ್ಯತೆ ಇದೆ. ಸೊ ಇದೊಂದು ಕಹಿ ವಿಷಯ ಎಲ್ಲರಿಗೂ. ನೋಡ್ತಾ ಇದ್ರೆ ಮಾರ್ಕೆಟಲ್ಲಿ ದ ಸೆಂಟಿಮೆಂಟ್ ಇಸ್ ಸ್ಟಿಲ್ ಬೇರಿಶ್. ಬಟ್ ಒಂದು ಮಿರಾಕಲ್ ನಡೆಯುವಂಥ ಜಾಗ ಬಂದು 200 ಡೇ EMA. ಎಸ್ಪೆಷಲಿ ಮಿಡ್ ಕ್ಯಾಪ್ ಒಂದು 15% ಬಿದ್ದರೆ ಸ್ಮಾಲ್ ಕ್ಯಾಪ್ ಅಂತೂ 25-30% ಬೀಳುತ್ತೆ. ಸೊ ಎಲ್ಲರೂ ತುಂಬ ಜನ ಸ್ಮಾಲ್ ಕ್ಯಾಪ್ ಹಿಂದೆ ಹೋಗಿರೋರಿಗೆ ಈ ಮಾರ್ಕೆಟ್ ಅವ್ರನ್ನ ತುಂಬ ಜನ ಏನಾದ್ರು ಲಿವರೇಜಲ್ಲಿ ಏನಾದ್ರು ತೊಗೊಂಡಿದ್ರೆ ಈ ಒಂದು ಜರ್ನಿಯಲ್ಲಿ ಅವರು ಸ್ಟಾಕ್ ಮಾರ್ಕೆಟನ್ನ ಜರ್ನಿ ಅಂತ್ಯಗೊಳ್ಳುತ್ತೆ. ನಾನು ಹೇಳೋದಂದರೆ IT ಯಲ್ಲಿ ನಂಬರ್ 1 ಯಾರು TCS, ನಂಬರ್ 2 ಯಾರು ಇನ್ಫೋಸಿಸ್, HCL. ಈ 3 ಸ್ಟಾಕ್ಗಳನ್ನು ಪಿಕ್ ಮಾಡಿಕೊಂಡ್ರೆ ಸಾಕು. ನಮ್ಮ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ಅನ್ನೋದು ಬ್ಲಡ್ಡಲ್ಲಿ ಇಲ್ಲ. ನಮ್ಮ ಗುಜರಾತ್ ಮಹಾರಾಷ್ಟ್ರದಲ್ಲಿ ಬ್ಲಡ್ಡಲ್ಲೇ ಇದೆ. ಸೊ ಅವ್ರು ಬೇಕಾದರೆ ಈವನ್ ಬಾಟಮ್ ಸ್ಟಾಕ್ ಪಿಕ್ ಮಾಡ್ತಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಸೋರ್ಸ್ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಯಾರಿಗೆ ಬೇಕು ಅಂದರೆ ಎಸ್ಪೆಷಲಿ 9 to 6 ಜಾಬ್ ಹೋಗೋರಿಗೆ, ಕಡು ಬಡವರಿಗೆ ಸ್ಟಾಕ್ ಮಾರ್ಕೆಟ್ ಬೇಕು, ಮಿಡಲ್ ಕ್ಲಾಸ್ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಬೇಕು. ಶ್ರೀಮಂತರು ಆಲ್ರೆಡಿ ಪಳಗಿದ್ದಾರೆ. ಚೀಟಿಂಗ್ ಗೇಮ್ಸ್ಗಳು ನಡೀತಾವೆ, ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈ ಸ್ಟಾಕ್ 100 ರೂಪಾಯಿಂದ 200 ರೂಪಾಯಿ ಹೋಗ್ತಂತ ಪ್ರಚಾರ ಮಾಡ್ತಾನೆ. ಜನ ಎಲ್ಲ 100 ರೂಪಾಯಲ್ಲಿ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನನ ಬಸ್ಸಲ್ಲಿ ಕೂರಿಸ್ತಾನೆ, ಅವ್ನು ಬಸ್ಸಿಂದ ಎಗರು ಬಿಡ್ತಾನೆ. ಓಕೆ ಓಕೆ. ಸೊ ಈ ಥರ ತುಂಬ ಆಗಿದೆ ನಮ್ಮ ದೇಶದಲ್ಲಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ TD EON ಅಕಾಡೆಮಿಯ ಮುಖ್ಯಸ್ಥರಾಗಿರುವಂಥ CEO ಮತ್ತು ಫೌಂಡರ್ ಆಗಿರುವಂಥ ಮನೋಜ್ ಕುಮಾರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮನೋಜ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು ಸರ್. ಮನೋಜ್ ಅವ್ರ ಜೊತೆಗೆ ಇದಕ್ಕಿಂತ ಮುಂಚೆ ಕೂಡ ನಾನು 2 ಎಪಿಸೋಡ್ಗಳನ್ನ ಮಾಡಿದ್ದೀನಿ. ಅದು ನೋಡಿಲ್ಲ ಅಂದರೆ ದಯವಿಟ್ಟು ನೀವು ನೋಡಿ. TD ಅಕಾಡೆಮಿ ಅಂದರೆ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂಥ TD ಅಕಾಡೆಮಿಗೆ ಹೋಗಿ ನಾನು ಆ ಒಂದು ಶೂಟಿಂಗ್ನ ಮಾಡ್ಕೊಂಡ್ಬಂದಿದ್ದೆ. ತುಂಬ ಜನ ನೋಡಿದ್ದಾರೆ, ತುಂಬ ಜನ ಇಂಟ್ರೆಸ್ಟ್ ಕೂಡ ತೋರಿಸಿದ್ದಾರೆ. ಅಂದರೆ ಆ ಒಂದು ಅಕಾಡೆಮಿ ಏನಿದೆ ಅದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಈ ಥರ ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ರೆ ನಿಮಗೊಂದಷ್ಟು ಅರ್ಥ ಆಗುತ್ತೆ, ಬಿಟ್ಟರೆ ಇನ್ಡೆಪ್ತ್ ನಾಲೆಜ್ ಸಿಗದೇ ಇರಬಹುದು. ಹೀಗಾಗಿ ಅದನ್ನೊಂದು ಅಕಾಡೆಮಿಕ್ಕೆ ಕಲಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಆ ಅಕಾಡೆಮಿ ಶುರು ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲಿಸಿದ್ದಾರೆ. ಆ ಒಂದು ಅಕಾಡೆಮಿ ಬಗ್ಗೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಆದರೆ ಇವತ್ತು ಮನೋಜ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಇವತ್ತು ನಾನು ಮಾತಾಡೋಕ್ಕಿಂತ ಮುಂಚೆನೇ ಇವತ್ತು ಯಾರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋ ಮೂಡಲಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ಕಳೆದ ಕೆಲವು ದಿನಗಳಿಂದ ಮಾರ್ಕೆಟ್ ಬೀಳ್ತಾನೇ ಇದೆ. ಸೊ ಇವತ್ತು ಹೇಗಿದೆ ಸಿಚುವೇಶನ್ ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಎಂಥ ಒಂದು ರಿಸ್ಕು ಅನ್ನೋ ಥರದ್ದು ಕೂಡ ಮನಸ್ಸಲ್ಲಿ ಬಂದಿರ್ಬೋದು ಭಾಳಷ್ಟು ಜನರಿಗೆ. ಉದಾಹರಣೆಗೆ ನಿಫ್ಟಿ 26,200 ಇದ್ದದ್ದು 23,500ಕ್ಕೆ ಬಂದಿದೆ, ಅಂದರೆ 10% ಕರೆಕ್ಷನ್ ಮಾಡ್ಕೊಂಡಿದೆ. ಮತ್ತು ಸೆನ್ಸೆಕ್ಸು 86,000 ಇದ್ದದ್ದು 77,500ಕ್ಕೆ ಬಂದಿದೆ. ಇದು ಕೂಡ 10% ಕರೆಕ್ಷನ್ ಆಗಿದೆ. 10% ಕರೆಕ್ಷನ್ ಅಂತಂದರೆ ಅದು ತುಂಬ ದೊಡ್ಡ ಮಟ್ಟದ ಲಾಸ್. ನಿನ್ನೆ ನಾನು ಪೇಪರಲ್ಲಿ ಓದ್ತಾ 5 ಲಕ್ಷ ಕೋಟಿ ಲಾಸ್ ಆಗಿದೆ ಅಂಥೇಳಿ. ಸೊ ಹಾಗೆ ಸುಮಾರು ಜನರ ದುಡ್ಡು ಎಗ್ರೋಗಿದೆ ಅಂತ ಅನಿಸಿರುತ್ತೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಇದೆಲ್ಲ ನೋಷ್ನಲ್ ಲಾಸ್. ಅನ್ಲೆಸ್ ನೀವು ಅದನ್ನು ವಾಪಸ್ ತೊಗೊಂಡ್ರೆ ನಿಮ್ಗೆ ಲಾಸು, ಅದನ್ನು ಹಾಗೆ ಇಟ್ಟರೆ ಅದು ಲಾಸ್ ಅಲ್ಲ, ಆ್ಯಕ್ಚುಲಿ ನೋಷ್ನಲ್ ಲಾಸ್ ಮಾತ್ರ. ಬಟ್ ಆದರೂ ಕೂಡ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬೇಜಾರು ಖಂಡಿತ ಆಗಿರುತ್ತೆ. ಆದರೆ ಕನ್ನಡದಲ್ಲಿ ಒಂದು ಮಾತಿದೆ, ಏನಂದರೆ ಪ್ರತಿಯೊಂದು ಕಾರ್ಮೋಡದಲ್ಲೂ ಒಂದು ಬೆಳ್ಳಿ ರೇಖೆ ಇರುತ್ತೆ ಅಂಥೇಳಿ. ಸೊ ಆ ಥರ ಪ್ರತಿಯೊಂದು ಕೆಟ್ಟ ಸಿಚುವೇಷನಲ್ಲೂ ಕೂಡ ಒಂದು ಒಳ್ಳೆಯ ಅವಕಾಶ ಇರುತ್ತೆ ಅಂತ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೂಡ ಹೇಳ್ಬೋದು ಅಂತ ಅನಿಸುತ್ತೆ. ಮನೋಜ್, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಬಗ್ಗೆ? ಎಸ್ ಸರ್. ಸೊ ನಮಸ್ಕಾರ ಎಲ್ಲರಿಗೂ. ಸೊ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ. ಸೊ ಯಾವ ಥರ ಬೀಳ್ತಾ ಇದೆ ಅಂದರೆ, ಇದು ಬೀಳೋದು ನಿಲ್ಲಿಸುತ್ತಾ ಅನ್ನೋದೇ ಡೌಟ್ ಆಗಿದೆ. ಸೊ ಎಲ್ಲರಿಗೂ ಒಂಥರ ಬಿಸಿ ಮುಟ್ಟಿದೆ. ಫಸ್ಟ್ ಟೈಮ್ ಆಫ್ಟರ್ ಕರೋನಾ ಆದಮೇಲೆ ವಿ ಹ್ಯಾಡ್ ಅ ವಂಡರ್ಫುಲ್ ರ್ಯಾಲಿ. 4 ವರ್ಷ ಯಾವುದೇ ರೀತಿಯಾದ ಪ್ರತಿಯೊಂದು ಫಾಲಲ್ಲೂ ಸಹ ಬೈಯಿಂಗ್ ನಡೀತು. ಬಟ್ ದಿಸ್ ಅ ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ಇತಿಹಾಸದಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಡೆಫಿನೆಟ್ಲಿ ನಿಮಗೂ ಇದು ಹೊಸ ಅನುಭವ. ಈ ಥರ ಮಾರ್ಕೆಟ್ ಕಂಟಿನ್ಯೂಸ್ಲಿ 2-3 ಮಂತ್ಸಿಂದ ಬಿದ್ದು ಏನೇ ಒಂದು ರೀತಿ ಬೌನ್ಸೇ ಇಲ್ದಿರ ಇನ್ನೂ ಬೀಳ್ತಾ ಇರೋದು ಒಂಥರ ತುಂಬ ಜನಕ್ಕೆ ಒಂದು ಆತಂಕ ಸೃಷ್ಟಿ ಮಾಡಿದೆ. ಆ್ಯಂಡ್ ಮ್ಯೂಚುವಲ್ ಫಂಡ್ಸಲ್ಲಿ ಯಾರ್ಯಾರು ಹೂಡಿಕೆ ಮಾಡಿದಾರೋ, ಶೇರ್ಸಲ್ಲಿ ಹೂಡಿಕೆ ಮಾಡಿರೋರು, ಫ್ರೆಷರ್ಸು ಫಸ್ಟ್ ಟೈಮ್ ಯಾರ್ಯಾರು ಹೂಡಿಕೆ ಮಾಡಿದಾರೋ ಅವರಂತೂ ಶೇರ್ಸಲ್ಲಿರೋದನ್ನೆಲ್ಲ ಮಾರ್ಬಿಡ್ತಾ ಇದ್ದಾರೆ. ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಸಹ ರಿಡಮ್ಷನ್ ಮಾಡ್ಕೋತಾ ಇದ್ದಾರೆ. ಸೊ ಒಂದು ಪ್ಯಾನಿಕ್ ಅಂತೂ ಇದೆ. ಸೊ ನಾನು ಸಂಸ್ಥೆ ನಡೆಸ್ತಾ ಇರೋದ್ರಿಂದ ನನಗೆ ತುಂಬ ಸಾವಿರಾರು ಜನ ಮೀಟ್ ಮಾಡೋಕ್ಕೆ ಬರ್ತಾರೆ. ಅವರು ಸಹ ಫೋನ್ ಮಾಡಿ, ಸರ್ ಇವಾಗ ಮಾರ್ಕೆಟ್ ಬೀಳ್ತಾ ಇದೆ, ಏನು ಸರ್ ಮಾರ್ಬಿಡ್ಲಾ ಇಲ್ಲ ಇಟ್ಕೊಳ್ಳ ಅಂತ ಹೇಳಿದ್ರು. ಬಟ್ ಏನಂದರೆ ಮಾರ್ಕೆಟು ಇದೊಂದು ಜರ್ನಿ. ಮಾರ್ಕೆಟಲ್ಲಿ ಇದೊಂಥರ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮಾರ್ಕೆಟ್.
ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲಕ್ಕೆ ಹೋಗಲ್ಲ, ಕಂಟಿನ್ಯೂಸ್ಲಿ ಬೀಳೋದು ಇಲ್ಲ. ಅವಾಗವಾಗ ಇದನ್ನು ಕರೆಕ್ಷನ್ ಅಂತ ಕರಿತೀವಿ. ಸೊ ಕರೆಕ್ಷನ್ ಈಸ್ ವೆರಿ ಸ್ಟ್ರಾಂಗ್ಲಿ ಹ್ಯಾಪನಿಂಗ್ ದಿಸ್ ಟೈಮ್. ಬಟ್ ಯಾರು ಆತಂಕಪಟ್ಟು ಶೇರ್ಗಳನ್ನು ಮಾರೋದು ಬೇಡ. ಯಾಕಂದರೆ ಇವಾಗ ತುಂಬ ಜನ ಇವಾಗ ಎಂಟ್ರಿ ತಗೊಳ್ಳೋರು ಇವಾಗ ದೇ ಆರ್ ಗೆಟಿಂಗ್ ಸ್ಟಾಕ್ಸ್ ಅಟ್ ಚೀಪರ್ ಪ್ರೈಸ್. ಸೊ ಅವ್ರು ಎಂಟ್ರಿ ತಗೊಳ್ತಾರೆ. ಮೇ ಬಿ FIIs ಸಹ ಮತ್ತೆ ವಾಪಸ್ ಬರ್ಬೋದು. ಏನು FIIs DIIs ಕಂಟಿನ್ಯೂಸ್ಲಿ ಸೆಲ್ಲಿಂಗ್ ನಡೀತಾ ಇದೆಯೋ ಅದರಿಂದ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಬೀಳ್ತದೆ. ಮೇನ್ಲಿ FIIs ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು, DIIs ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅಂದರೆ ದೊಡ್ಡ ಮಟ್ಟದಲ್ಲಿ ಏನು ಸ್ಟಾಕ್ಗಳನ್ನ ಖರೀದಿ ಮಾಡೋರು ಇರ್ತಾರೆ ಫಾರಿನ್ ಇನ್ವೆಸ್ಟರ್ಸು, ಅವರು ಮತ್ತು ಇಂಡಿವಿಜುವಲ್ ನಮ್ಮಂಥವ್ರು 1 ಲಕ್ಷ 2 ಲಕ್ಷ ತಗೋಬೋದು, ಬಟ್ ಅವರು ಕೋಟಿ ತಗೋತಾರೆ. ಅಂಥವ್ರ ಬಗ್ಗೆ ಹೇಳ್ತಾ ಇದ್ರು ಮನೋಜ್ ಅವರು. ಎಸ್. ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಕಳೆದ 2 ತಿಂಗಳಲ್ಲೇ ಆಲ್ಮೋಸ್ಟ್ 1 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಸೆಲ್ಲಿಂಗ್ ಮಾಡಿದ್ದಾರೆ. ಸೊ ಈ ವರ್ಷದಲ್ಲಿ ದಿಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್. ಅದರಿಂದ ಮಾರ್ಕೆಟ್ ಬೀಳ್ತಾ ಇದೆ. ಸೊ ಅವರ ಒಂದು ಒಲವು ಬಂದು ಚೈನೀಸ್ ಮಾರ್ಕೆಟಲ್ಲಿ ಇನ್ನು ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅಮೇರಿಕಾ ದೇಶದಲ್ಲಿ ಡೊನಾಲ್ಡ್ ಟ್ರಂಪ್ ಗೆದ್ದಿರೋದ್ರಿಂದ, ಸೊ ಅದರಿಂದ ಐ ಥಿಂಕ್ ಏನು ಚೈನಾದಲ್ಲಿ ಹೂಡಿಕೆ ಮಾಡ್ಬೇಕಂತಿದ್ದಾರೆ ಇನ್ವೆಸ್ಟರ್ಸ್ FIIs, ಅಗೇನ್ ದೇ ವಿಲ್ ಕಮ್ ಬ್ಯಾಕ್ ಟು ಇಂಡಿಯಾ ಅಂತ ನನಗನ್ಸುತ್ತೆ. ಬಟ್ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದ FII ಬೈಯಿಂಗ್ ಇಂಡಿಯಾದಲ್ಲಿ ನಡೀತಾ ಇಲ್ಲ. ಕಂಟಿನ್ಯೂಸ್ಲಿ ಪ್ರತಿ ದಿವಸ 3,000 ಕೋಟಿ 4,000 ಕೋಟಿ ಕಂಟಿನ್ಯೂಸ್ಲಿ ಸೆಲ್ಲಿಂಗ್ ನಡೀತಾ ಇದೆ. ಬಟ್ ಈ ಥರ ಸೆಲ್ಲಿಂಗ್ ಟೈಮಲ್ಲಿ ನಾವೇನು ಮಾಡಬೇಕು? ಸೊ ಲಾಸ್ ಆಯಿತು ಅಂತ ಸುಮ್ಮನೆ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಳ್ಳೋದ್ರಿಂದ ಏನೂ ದುಡ್ಡು ಬರಲ್ಲ. ನಂದು ಪೋರ್ಟ್ಫೋಲಿಯೋನೂ ರೆಡ್ ಇದೆ ಆ್ಯಂಡ್ ಇಡೀ ಪ್ರಪಂಚದಲ್ಲಿರೋ ಎಲ್ಲರ ಪೋರ್ಟ್ಫೋಲಿಯೋನೂ ಸಹ ರೆಡ್ಗೆ ಬಂದಿದೆ. ಸೊ ಮೋಸ್ಟ್ ಆಫ್ ದೆಮ್ ಯಾರ್ಯಾರು ರೀಸೆಂಟ್ಲಿ ಬಂದಿದ್ದಾರೆ ಎಲ್ಲರದು ರೆಡ್ಡಲ್ಲಿದೆ. ಸೊ ಈ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಇನ್ನೂ ಒಳ್ಳೆ ಸ್ಟಾಕ್ಸ್ಗಳು ಯಾವುದು ಕೋರ್ ಬಾಟಮಲ್ಲಿದೆ ಅದನ್ನು ಬೈ ಮಾಡ್ಬೋದು. ಓಕೆ. ಸೊ ಇದು ಬೆಳ್ಳಿ ರೇಖೆ ಅಂತ ನಾನು ಹೇಳಿದೆ, ಒಂದು ಅಪಾರ್ಚುನಿಟಿ ಅಂತ ಏನು ಹೇಳಿದೆ, ಆ ಅಪಾರ್ಚುನಿಟಿ ಬಗ್ಗೆ ಮಾತಾಡೋಕೆ ಕೂತ್ಕೊಂಡಿದ್ದೀವಿ ಇವತ್ತು. ಸೊ ಈ ಯಾವುದೋ ಒಂದು ಶೇರನ್ನ ಖರೀದಿ ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಹೋಗಿ ನೋಡಿದರೆ ಅದು ತುಂಬ ರ್ಯಾಲಿ ಆಗಿರುತ್ತೆ, ತುಂಬ ಮೇಲ್ ಬಂದಿರುತ್ತೆ. ಈ ಟೈಮಲ್ಲಿ ನಾನು ಖರೀದಿ ಮಾಡಲಾ ಅಂಥೇಳಿ ತುಂಬ ಕಾಸ್ಟ್ಲಿ ಅನಿಸಿರುತ್ತೆ, ವಾಪಸ್ ಬಂದಿರ್ತೀರ. ಸೊ ಹಾಗೆ ವಾಪಸ್ ಬಂದವ್ರಿಗೆ ಒಂದು ಅಪಾರ್ಚುನಿಟಿ ಇದೆ. ಯಾಕೆಂದರೆ ಒಳ್ಳೆ ಸ್ಟಾಕ್ಗಳು ಕೂಡ ಅವು ತುಂಬ ಕೆಳಗಡೆ ಬಂದಿವೆ. ಸೊ ಈಗ ಅಪಾರ್ಚುನಿಟೀಸ್ ಟು ಬೈ ಅಲ್ವಾ ಮನೋಜ್? ಸೊ ಹೇಗೆ ಅದನ್ನು ಸರ್ ಫಸ್ಟ್ ನಾನು ಏನು ಹೇಳ್ತೀನಿ, ಸೊ ಸ್ಟಾಕನ್ನು ಯಾವ ರೀತಿ ಪಿಕ್ ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದಾದಮೇಲೆ ಇವಾಗ ಯಾವ ಸ್ಟಾಕನ್ನು ಬೈ ಮಾಡಬೇಕು ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ. ಸೊ ತುಂಬ ಜನಕ್ಕೆ ಸ್ಟಾಕ್ ಪಿಕ್ ಮಾಡ್ಬೇಕಾದ್ರೆ ಬ್ಲೈಂಡ್ಲಿ ಯಾವುದೋ ಒಂದು 10 ರೂಪಾಯಿ ಸ್ಟಾಕ್ 20 ರೂಪಾಯಿ ಸ್ಟಾಕು ಅಂತ ಬೈ ಮಾಡಿಬಿಡ್ತಾರೆ. ಓಕೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ 90% ಜನ ಇಲ್ಲಿ 1,00,000 ಕೋಟಿ 1,000 ಕೋಟಿ ಇಟ್ಕೊಂಡ್ಬಂದು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂದರೆ 1,00,000 ಕೋಟಿ ಇನ್ವೆಸ್ಟ್ ಮಾಡೋನು ಡೆಫಿನೆಟ್ಲಿ ವಿಲ್ ಗೋ ವಿತ್ ಅ ಕ್ವಾಲಿಟಿ ಕಂಪನೀಸ್. ಬಟ್ ನಮ್ಮ ಮೈಂಡ್ ಸೆಟ್ ಅಂದರೆ ನಮ್ಮ ಹತ್ರ ಇರೋದೇ 1,000 ರೂಪಾಯಿ, ನನಗೆ ಯಾವುದೋ ಒಂದು ಎಸ್ ಬ್ಯಾಂಕೋ ಇಲ್ಲ ವೋಡೋಫೋನೋ ಇಲ್ಲ ಯಾವುದೋ 5 ರೂಪಾಯಿ ಸ್ಟಾಕು 1 ರೂಪಾಯಿ ಸ್ಟಾಕ್ ಸಿಕ್ಕರೆ ಸಾಕು ಅಂತ ಬೈ ಮಾಡಿಬಿಡ್ತೀವಿ. ಸೊ ತುಂಬ ಜನ ಇದನ್ನ ಏನಂತಾರೆ, ಒಂಥರ ಟೊಮೊಟೊ ವ್ಯಾಪಾರ, ಇಲ್ಲ ಹೋಟ್ಲಿಗೆ ಹೋದರೆ ಜಾಸ್ತಿ ಇಡ್ಲಿ ಕೊಟ್ಟರು ಇದು ಇಡ್ಲಿ ತಿಂದಂಗೆ ಅನ್ಕೊಂಡ್ಬಿಡ್ತಾರೆ. ಬಟ್ ಇಟ್ಸ್ ನಾಟ್ ಸೋ ಈಸಿ. ವ್ಯಾಲ್ಯೂಯಬಲ್ ಸ್ಟಾಕ್ಸ್ನ ಇಲ್ಲಿ ತಗೋಬೇಕಾಗುತ್ತೆ. ಸೊ ವ್ಯಾಲ್ಯೂ ಸ್ಟಾಕ್ಸ್ ಅಂದರೆ ನಾವು ಎಕ್ಸಾಂಪಲ್ ತೊಗೊಳ್ಳೋಣ, ರಿಲಯನ್ಸ್. ಸೊ ರಿಲಯನ್ಸ್ ಅನ್ನೋ ಕಂಪನಿ ನಮ್ಮ ದೇಶದ ನಂಬರ್ 1 ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಪ್ರಕಾರ. ಸೊ ಮಾರ್ಕೆಟ್ ಕ್ಯಾಪ್ ಎಷ್ಟಿರಬೇಕು ಒಂದು ಕಂಪ್ನಿ ಚೂಸ್ ಮಾಡೋಕ್ಕೆ ಮುಂಚೆ ಅಂದರೆ ಅಟ್ಲೀಸ್ಟ್ 50,000 ಕೋಟಿಗಿಂತ ಹೆಚ್ಚಿಗೆ ಇರಬೇಕು. ಸೊ ಮಾರ್ಕೆಟ್ ಕ್ಯಾಪ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಯಾಕಂದರೆ ಒಂದು ಕಂಪನಿ ಎಷ್ಟು ದೊಡ್ಡ ಕಂಪನಿ, ಆ ಕಂಪನಿ ಎಷ್ಟು ಬುಡ ಸ್ಟ್ರಾಂಗ್ ಇದೆಯಾ, ಸ್ಟ್ರಾಂಗ್ ಆಗಿ ನಿಂತಿದೆಯಾ ಈ ಒಂದು ಸರ್ಕಮ್ಸ್ಟೆನ್ಸಸ್ಸಲ್ಲಿ, ಗ್ಲೋಬಲ್ ಕ್ರೈಸಿಸಲ್ಲಿ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಡೌನ್ ಆಗ್ತಾ ಇದೆ. ಸೊ ಗ್ಲೋಬಲ್ ಟೆನ್ಷನ್ಸ್, ವಾರ್ ಟೆನ್ಷನಲ್ಲಿ ಇಂಡಿಯಾದಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ, ಬೈ ಎಲೆಕ್ಷನ್ಸು. ಸೊ ಮಹಾರಾಷ್ಟ್ರ ಎಲೆಕ್ಷನ್ ರಿಸಲ್ಟ್ ಇದೆ. ಈ ಥರ ಒಂದು ಪ್ಯಾನಿಕ್ ಸಿಚುವೇಷನಲ್ಲಿ ನಿಂತ್ಕೊಳ್ಳೋದು ಯಾವುದು? ಬ್ಲೂ ಚಿಪ್ ಸ್ಟಾಕ್ಸ್. ಸೊ ಪೆನಿ ಸ್ಟಾಕ್ಸು, ಮಿಡ್ ಕ್ಯಾಪ್ ಸ್ಟಾಕ್ಸು, ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಡೆಫಿನೆಟ್ಲಿ ಲಾರ್ಜ್ ಕ್ಯಾಪ್ 10% ಬಿದ್ದರೆ ಇದು 15-20% ಬೀಳುತ್ತೆ. ಯಾವುದು? ಮಿಡ್ ಕ್ಯಾಪ್ ಆ್ಯಂಡ್ ಎಸ್ಪೆಷಲಿ ಮಿಡ್ ಕ್ಯಾಪ್ ಒಂದು 15% ಬಿದ್ದರೆ ಸ್ಮಾಲ್ ಕ್ಯಾಪ್ ಅಂತೂ 25-30% ಬೀಳುತ್ತೆ. ಸೊ ಎಲ್ಲರೂ ತುಂಬ ಜನ ಸ್ಮಾಲ್ ಕ್ಯಾಪ್ ಹಿಂದೆ ಹೋಗಿರೋರಿಗೆ ಈ ಮಾರ್ಕೆಟ್ ಅವ್ರನ್ನ ತುಂಬ ಜನ ಏನಾದ್ರು ಲಿವರೇಜಲ್ಲಿ ಏನಾದ್ರು ತೊಗೊಂಡಿದ್ರೆ ಈ ಒಂದು ಜರ್ನಿಯಲ್ಲಿ ಅವರು ಸ್ಟಾಕ್ ಮಾರ್ಕೆಟನ್ನ ಜರ್ನಿ ಅಂತ್ಯಗೊಳ್ಳುತ್ತೆ. ಸೊ ಸ್ಮಾಲ್ ಕ್ಯಾಪ್ಸ್ ಏನಕ್ಕೆ ತೊಗೊಂಡ್ರಿ ನಾನು ಕೇಳ್ತೀನಿ, ತುಂಬ ಜನ 1,000 ಜನ ನಾನು ಮೀಟ್ ಮಾಡ್ತಾರೆ. ಕೇಳಿದೆ ಏನಕ್ಕೆ ಸರ್ ತೊಗೊಂಡ್ರಿ ಅಂದರೆ, ಸರ್ ನನ್ನ ಹತ್ರ ಇದ್ದಿದ್ದು ಕಡಿಮೆ ದುಡ್ಡಿಗೆ ಜಾಸ್ತಿ ಶೇರ್ ತೊಗೊಳ್ಳೋಣ ಅಂತ ಹೋದೆ. ಸೊ ಒಂಥರ ಟೊಮೊಟೊ ಕಡಿಮೆ ರೇಟಿಗೆ ಜಾಸ್ತಿ ಟೊಮೊಟೊ ಬೇಕು ಅಂತ ಹೋದೆ, ಲಾಸ್ ಮಾಡಿಕೊಂಡೆ. ಸೊ ಅದರಿಂದ ಒಂದು ಸರ್ಟೆನ್ ಸ್ಟಾಕ್ಸನ್ನು ಪಿಕ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ತಿಳಿದಿದ್ದೇನೆಂದರೆ, ಪೆನ್ನಿ ಸ್ಟಾಕ್ಸ್ ಹಿಂದೆ ಹೋಗಬೇಡಿ. ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನೀವು ಜಾಸ್ತಿ
1,000 ರೂಪಾಯಿಗೆ ಒಂದು ಸ್ಟಾಕ್ ಸಿಗುತ್ತೆ ಫಾರ್ ಎಕ್ಸಾಂಪಲ್. ಓಕೆ, ಅದು ಒಂದೇ ಸ್ಟಾಕ್ ಸಿಗುತ್ತೆ ರಿಲಯನ್ಸ್ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್. ಇನ್ನೂ ಒಂದು 10 ರೂಪಾಯಿಗೆ ಒಂದು ಸ್ಟಾಕ್ ಸಿಗುತ್ತೆ. 1,000 ರೂಪಾಯಿ ಇದೆ ಅಂದರೆ ನಿಮ್ಗೆ ಎಷ್ಟು ಸ್ಟಾಕ್ ಸಿಗ್ತಿಲ್ಲ, 1,000 ಸ್ಟಾಕ್ ಸಿಗುತ್ತೆ ಪೆನ್ನಿ ಸ್ಟಾಕ್ ಹೋದರೆ. ಆದರೆ ನೀವು ವ್ಯಾಲ್ಯೂಬಲ್ ಸ್ಟಾಕಿಗೆ ಹೋದ್ರೆ ಒಂದೇ ಸಿಗುತ್ತೆ. ಬಟ್ ಕಣ್ಣಿಗೆ ಏನು ಅನಿಸುತ್ತೆ, ಇಲ್ಲಿ 1,000 ಸ್ಟಾಕ್ ಸಿಗ್ತಾ ಇದೆಲ್ಲ, ಇದಕ್ಕೆ ಹೋಗೋಣ ಅಂತ ಅಂತೀವಿ. ಬಟ್ ದಟ್ ಇಸ್ ಅ ರಾಂಗ್ ಅಪ್ರೋಚ್ ಅನ್ನೋದು. ಯಾಕೆ ಅಂದರೆ ಫಂಡಮೆಂಟಲ್ಸ್ ಅದು ತುಂಬ ಇಂಪಾರ್ಟೆಂಟು. ಈಗ 50,000 ಕೋಟಿ ಅಂತ ಏನು ಮನೋಜ್ ಅವ್ರು ಹೇಳಿದರು, ಅಂದರೆ ಲಾರ್ಜ್ ಕ್ಯಾಪು, ಆ ಥರ ಫಂಡಮೆಂಟಲ್ಸ್ ಇದ್ದರೆ ಎಂಥ ಬಿರುಗಾಳಿ ಬಂದರೂ ಕೂಡ ಅದು ಅಲ್ಲಾಡಲ್ಲ. ನೀವು ತುಂಬ ಚಿಕ್ಕ ತೊಗೊಂಡ್ರೆ ಅದು ಒಂದು ಬಿರುಗಾಳಿ ಬಂದರೆ ಅದು ಅಲ್ಲಾಡೋದಷ್ಟೇ ಅಲ್ಲ, ಅದು ಅಲ್ಲಿಂದ ಹೋಗೇ ಬಿಡುತ್ತೆ, ಅದು ಮಾಯ ಆಗಿಬಿಡುತ್ತೆ. ಸೊ ಅವ್ರು ಹೇಳಿದ ಹಾಗೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿ ಅಂತ್ಯಗೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಫಂಡಮೆಂಟಲ್ ಚೆನ್ನಾಗಿರುವಂಥ ತಗೊಳ್ಳಿ ಅನ್ನೋ ಮಾತನ್ನು ಮನೋಜ್ ಅವ್ರು ಹೇಳಿದರು. ಸರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಏಷ್ಯನ್ ಪೇಂಟು ದೊಡ್ಡ ಕಂಪನಿ ನಮ್ಮ ದೇಶದಲ್ಲಿ. ಏಷ್ಯನ್ ಪೇಂಟ್ಗೆ ಆಪೋಸಿಟ್ ನಾನೇ ಒಂದು ಏನೋ ಕಲರ್ ಮಿಕ್ಸ್ ಮಾಡಿ ಒಂದು ಪೇಂಟ್ ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಸೊ ಚೆನ್ನಾಗಿ ನಡೀತು, ಲೋಕಲ್ ಏರಿಯಾದಲ್ಲೆಲ್ಲ ತುಂಬ ಹೆಸರು ಬಂತು. ಬಟ್ ಏಷ್ಯನ್ ಪೇಂಟ್ ಅವ್ನು ಏನು ಮಾಡ್ತಾನೆ, ಯಾವುದೋ ಒಂದು ಪಾಯಿಂಟ್ ನೋಡಿ ನನ್ನ ಪ್ರಾಡಕ್ಟನ್ನ ಈವನ್ ಫ್ಯಾಕ್ಟ್ರಿಯಿಂದ ಈಚೆ ಕಡೆ ಬರೋಕ್ಕೂ ಆಗಲ್ಲ, ನನ್ನ ಸೇಲ್ಸು ಸಹ ನಾನು ಮಾಡೋಕ್ಕಾಗಲ್ಲ, ಆ ಥರ ಒಂದು ಏನೋ ಒಂದು ಸ್ಟ್ರಾಟಜಿ ಮಾಡಿ ಅಷ್ಟು ದೊಡ್ಡ ಕಂಪ್ನಿ. ಸೊ ಡೆಫಿನೆಟ್ಲಿ ದೇ ವಿಲ್ ಓವರ್ಟೇಕ್ ಅಸ್. ಇಲ್ಲ ನಾನು ಅಕ್ವೈರ್ ಮಾಡ್ತಾನೆ, ಇದರ ಅಕ್ವೈರ್ ಮಾಡ್ತಾರೆ, ಇಲ್ಲ ಸ್ಟ್ರಾಟಜಿ ಯೂಸ್ ಮಾಡಿ ಏನೋ ಒಂದು ಕಂಪನಿಗೆ ಬರ್ಡನ್ಸ್ ಆಗೋ ಥರ ಮಾಡ್ತಾರೆ. ಟ್ಯಾಕ್ಸೇಷನ್ ಪಾರ್ಟಲ್ಲಾಗಿರ್ಬೋದು, ಇಲ್ಲ ಸಪ್ಲೈ ಚೈನಲ್ಲಾಗಿರ್ಬೋದು. ಡೆಫಿನೆಟ್ಲಿ ಒಂದು ಸಣ್ಣ ಕಂಪನಿ ಬೆಳೆಯೋದಕ್ಕೆ ಕಷ್ಟ ಇದೆ. ಸೊ ಬೆಳೆಯೋಷ್ಟರಲ್ಲಿ ಏನೋ ಒಂದು ಆಗಿ ಶೇರು ಕುಸಿತಗೊಳ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಆ ಕಂಪನಿ CEO ಏನಾದರೂ ಇಂಟರ್ನಲ್ಲಿ ಶೇರ್ಸ್ನ ಪ್ಲೆಡ್ಜ್ ಮಾಡಿ ಹಣ ಇಸ್ಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ರು ಸಹ ಕಂಪನಿ ಹೋಯ್ತು. ಸೊ ಅದರಿಂದ ನಾವು ಎಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಟಾಪ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರಬೇಕು. ಸೊ ಎಕ್ಸಾಂಪಲ್ ನಾನು ಒಂದು IT ಕಂಪ್ನಿ ಓಪನ್ ಮಾಡಿದ್ದೀನಿ. ಸೊ ನಮ್ಮ ರಾಜ್ಯದ ವೆರಿ ಫೇಮಸ್ ಇನ್ಫೋಸಿಸ್ ಕಂಪ್ನಿ ಓಪನ್ ಮಾಡಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನಾನು ಪಿಯರ್ಸ್ ಮೇಲೆ, ಪಿಯರ್ಸ್ ಅಂದರೆ ಕಾಂಪಿಟೇಟರ್ಸ್. ಸೊ ಕಾಂಪಿಟೇಟರ್ ಯಾರಿದ್ದಾರೆ ಅಂತ ನೋಡಿದವಾಗ ನನಗೆ ಕಾಣಿಸಿದ್ದು TCS ನಂಬರ್ 1 ಸ್ಥಾನದಲ್ಲಿತ್ತು ಮಾರ್ಕೆಟ್ ಕ್ಯಾಪ್ ನೋಡೋಕೆ ಹೋದರೆ. ನಂಬರ್ 2 ಇನ್ಫೋಸಿಸ್ ಇತ್ತು, ನಂಬರ್ 3 HCL ಇತ್ತು, ನಂಬರ್ 4 ವಿಪ್ರೋ, LTIM, ಟೆಕ್ ಮಹೇಂದ್ರ ಆ್ಯಂಡ್ ಪರ್ಸಿಸ್ಟೆಂಟ್, ಈ ಥರ ಲಿಸ್ಟ್ ಹೋಗ್ತಾನೆ ಇರುತ್ತೆ. ಬಟ್ ನಾನು ಹೇಳೋದಂದರೆ IT ಯಲ್ಲಿ ನಂಬರ್ 1 ಯಾರು TCS, ನಂಬರ್ 2 ಯಾರು ಇನ್ಫೋಸಿಸ್, HCL. ಈ 3 ಸ್ಟಾಕ್ಗಳನ್ನು ಪಿಕ್ ಮಾಡಿಕೊಂಡ್ರೆ ಸಾಕು. ನಂಬರ್ 6, ನಂಬರ್ 7, ನಂಬರ್ 8 ಎಲ್ಲೆಲ್ಲೋ ಹೋಗಿ ಹುಡುಕಿ, ಸೊ ಆ ಸ್ಟಾಕು ಮೇಲಕ್ಕೆ ಹೋಗಿಲ್ಲ ಅಂದರೆ ಮತ್ತೆ ನಾವೇ ರಿಸ್ಕಲ್ಲಿ ಸಿಕ್ಕಾಕೋತೀವಿ. ಸೊ ಆಲ್ವೇಸ್ ಗೋ ವಿತ್ ಅ ಸೆಕ್ಟರ್, ಕ್ವಾಲಿಟಿ ಸೆಕ್ಟರ್, IT, ಬ್ಯಾಂಕಿಂಗ್ ಅದು ಹೇಳ್ತೀನಿ. ಆ ಸೆಕ್ಟರಲ್ಲಿ ಲೀಡರ್ ಯಾರು ನೋಡಿ, ಆ ಲೀಡರ್ ಸ್ಟಾಕ್ಸ್ಗಳ ಮೇಲೆ ಹೂಡಿಕೆ ಮಾಡಿ. ಓಕೆ. ಸೊ ಎಕ್ಸಾಂಪಲ್ ಬ್ಯಾಂಕಿಂಗಲ್ಲಿ ನೋಡೋಣ. ಸೊ ಬ್ಯಾಂಕಿಂಗಲ್ಲಿ ಎಲ್ಲರೂ ಐ ಥಿಂಕ್ ವೀಕ್ಷಕರಲ್ಲಿ ತುಂಬ ಜನ ಇಷ್ಟಪಡೋದು ಎಸ್ ಬ್ಯಾಂಕ್. ಯಾಕೆ ಅಂದರೆ ಕಡಿಮೆ ರೇಟು. ಬಟ್ ಇದು ಸ್ಟಾಕ್ ಮಾರ್ಕೆಟ್ ಆ ಥರ ನಡೆಯಲ್ಲ. ಯೋಚನೆ ಮಾಡಿ, ನಮ್ಮ ದೇಶಕ್ಕೆ ಎಲನ್ ಮಸ್ಕ್ ಬಂದ್ಬಿಟ್ಟು ಹೂಡಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು HDFC ಬ್ಯಾಂಕಲ್ಲಿ ಹಾಕ್ತಾರ, ಎಸ್ ಬ್ಯಾಂಕಲ್ಲಿ ಹಾಕ್ತಾರ, ನೀವು ಯೋಚನೆ ಮಾಡಿ. ಎಸ್. ಸೊ ನಾವು ಸಹ ಶ್ರೀಮಂತರ ಥರ ಯೋಚನೆ ಮಾಡಬೇಕು. ನನ್ನ ಜೋಬಲ್ಲಿ ₹1 ಇಲ್ಲ, ಆದರೂ ಸಹ ನನ್ನ ಹತ್ರ 100 ಕೋಟಿ ಇರೋ ಥರ ನಾನು ಯೋಚನೆ ಮಾಡಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ನನ್ನ ಹತ್ರ ಇರೋದೇ ₹1,000. ಆ ₹1,000 ನನಗೆ ಏನೋ ಒಂದು ಸಣ್ಣ ಪುಟ್ಟ ಸ್ಟಾಕ್ ತೊಗೊಳ್ತೀನಿ ಅನ್ನೋದು ಒಂಥರ ಇಟ್ಸ್ ನಾಟ್ ಕರೆಕ್ಟ್. ಸೊ ನನ್ನ ಹತ್ರ ₹1 ಇಲ್ಲ ಅಂದ್ರೂ 1,000 ಕೋಟಿ ಇರೋವಂಥನೇ ಯೋಚನೆ ಮಾಡಬೇಕು. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇರೋರೇ 1,000 ಕೋಟಿ ಇರೋರು. ಸೊ ಇಲ್ಲಿ ಶ್ರೀಮಂತರ ಆಟ ಇದು. ಡೆಫಿನೆಟ್ಲಿ ನಾವು ಶ್ರೀಮಂತರ ಥರ ಯೋಚನೆ ಮಾಡಬೇಕು, ಎಲನ್ ಮಸ್ಕ್ ಥರ ಹೂಡಿಕೆಗಳನ್ನು ಮಾಡಬೇಕು. ಓಕೆ. ಸೊ ಅವರು 100 ಸ್ಟಾಕ್ಸ್ ತೊಗೊಂಡ್ರೆ ನಾವು 1 ಸ್ಟಾಕ್ಸ್ ತೊಗೊಳ್ಳೋಣ. ಬಟ್ ಆಟ ಆಡೋದು ದೊಡ್ಡದು ಆಟ ಆಡೋಣ ಅನ್ನೋದು, ದೊಡ್ಡವ್ರು ಯಾರು ಏನು ಆಡ್ತಾ ಇದ್ದಾರೆ ಅದೇ ಆಟ ಆಡಬೇಕು ಅಂತ. ಯಾಕೆಂದರೆ ದೊಡ್ಡವ್ರು ಯೋಚನೆ ಮಾಡಿ ಎಲ್ಲ ಕ್ಯಾಲ್ಕುಲೇಷನ್ನ, ಪರ್ಮುಟೇಷನ್, ಕಾಂಬಿನೇಷನ್ ಯೋಚನೆ ಮಾಡಿ ಅವರು ಅದನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಡೆಫಿನೆಟ್ಲಿ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಎಸ್. ಸೊ ಇವಾಗ ಎಸ್ ಬ್ಯಾಂಕ್ ಅಂತ ಹಾಕಿದೆ, ಆಮೇಲೆ ಕಾಂಪಿಟೇಟರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಬಂದಿದೆ HDFC, ICICI ಆ್ಯಂಡ್ ಆಕ್ಸಿಸ್ ಬ್ಯಾಂಕ್ ಆ್ಯಂಡ್ ಕೋಟಕ್. 4 ಸ್ಟಾಕ್ಸ್ ಬಂತು. ನನಗೇನು ಬ್ಯಾಂಕಿಂಗಲ್ಲಿ ಲೀಡರ್ ಯಾರು HDFC ಆ್ಯಂಡ್ ICICI ಸಾಕು. ಸೊ ಐ ಆಮ್ ಅ ಸೇಫ್ ಇನ್ವೆಸ್ಟರ್ ಕಮ್ ಟ್ರೇಡರ್. ಸೊ ನಾನು ಸೇಫ್ ಆಗಿರಬೇಕು ಸ್ಟಾಕ್ ಮಾರ್ಕೆಟಲ್ಲಿ. ಆ್ಯಂಡ್ ಎಸ್ಪೆಷಲಿ ವಿಡಿಯೋ ನೋಡೋರು ಸ್ವಲ್ಪ ಬಿಗಿನರ್ಸ್ ಇರೋದ್ರಿಂದ ಇರ್ಬೋದು, ಆ್ಯಂಡ್ ಈವನ್ ಇಂಟರ್ಮೀಡಿಯೇಟ್ಸ್ ಆ್ಯಂಡ್ ಈವನ್ ಮಾಸ್ಟರ್ಸ್ ಸಹ ಇರ್ಬೋದು. ಸೊ ನಾನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ಅನ್ನೋದು ಬ್ಲಡ್ಡಲ್ಲಿ ಇಲ್ಲ. ನಮ್ಮ ಗುಜರಾತ್, ಮಹಾರಾಷ್ಟ್ರದಲ್ಲಿ ಬ್ಲಡ್ಡಲ್ಲೇ ಇದೆ. ಸೊ ಅವ್ರು ಬೇಕಾದರೆ ಈವನ್ ಬಾಟಮ್ ಸ್ಟಾಕ್ ಪಿಕ್ ಮಾಡ್ತಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಸೋರ್ಸ್ ಇರುತ್ತೆ. ಆ್ಯಂಡ್ ಈವನ್ ದರ್ ಕಮ್ಯುನಿಟಿ ಕ್ಯಾನ್ ಡೂ ಸಮಥಿಂಗ್. ಒಂದು ಆಪರೇಟರ್ಸ್ ಅಂತ ಕರಿತೀವಿ ಅವ್ರನ್ನ. ಸೊ ಅವರೊಂದು ಗುಂಪಿರುತ್ತೆ, 1,000 ಕೋಟಿ ಇರೋರು ಒಂದು 100 ಜನ ಸೇರಿಕೊಂಡು ದೇ ಕ್ಯಾನ್ ಪ್ಲೇ ದ ಗೇಮ್ ಆಲ್ಸೋ. ಸೊ ಪಂಪ್ ಆ್ಯಂಡ್ ಡಂಪ್ ಅಂತ ಕರಿತೀವಿ. ಸೊ ಇವತ್ತು ಸಹ ನಮ್ಮ ದೇಶದಲ್ಲಿ ಪೆನ್ನಿ ಸ್ಟಾಕ್ಸಲ್ಲಿ ಪಂಪ್ ಆ್ಯಂಡ್ ಡಂಪ್ ನಡೀತಾನೆ ಇದೆ. ಸೊ ಅದರಿಂದ ಪೆನ್ನಿ ಸ್ಟಾಕ್ಸಲ್ಲಿ ನೀವು ಹೊರಗಡೆ ಬಂದು ಎಲ್ಲಿ ಸೇಫ್ ಇನ್ವೆಸ್ಟ್ಮೆಂಟ್ ಇದೆ HDFC, ICICI ಸಾಕು.
ನನಗೆ ಬೇರೆದು ಬೇಕಾಗಿಲ್ಲ. ಸೊ HDFC ICICI ಮೋಸ ಮಾಡಿ ನಾನು ಎಸ್ ಬ್ಯಾಂಕ್ 7ನೇ ಸ್ಥಾನದಲ್ಲಿರೋ ಎಸ್ ಬ್ಯಾಂಕ್ಗೆ ಹಾಕಿದ್ರೆ ಇವರಿಬ್ಬರು ನಮ್ಮನ್ನು ಶಮಿಸ್ತಾರ, ನಂಬರ್ 1 ನಂಬರ್ 2. ಅವ್ರು ಶಮಿಸ್ತಾರೆ ಇಲ್ಲ, ಆ್ಯಸ್ ಅ ಜನರಲ್ ನಾನು ಹೇಳ್ತಿರೋದು ನಿಮ್ಮ ಮೈಂಡ್ಸೆಟ್ ಹೆಂಗಿರ್ಬೇಕಂದ್ರೆ ಸೇಫ್ಟಿ, ಫಸ್ಟು ಸೇಫ್ಟಿ. ಸೇಫ್ಟಿ ಅಂದಿದ ತಕ್ಷಣ ಆಲ್ವೇಸ್ ಗೋ ವಿತ್ ಇಂಡಸ್ಟ್ರಿ ಲೀಡರ್ಸ್. ಎಸ್, ನೀವು ಪಂಪ್ ಆ್ಯಂಡ್ ಡಂಪ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರಿ ಪೆನಿ ಸ್ಟಾಕ್ಸ್ ಸಂಬಂಧಪಟ್ಟಂತೆ, ಅದೇನಾದರೂ ಸ್ವಲ್ಪ ಡಿಫೈನ್ ಮಾಡ್ಬೋದು? ಸೊ ಪಂಪ್ ಆ್ಯಂಡ್ ಡಂಪ್ ಅನ್ನೋದು ಒಂದು ಭಯಾನಕ ಕೃತ್ಯ ಅಂತಲೂ ಹೇಳ್ಬೋದು. ಸೊ ಇದೆಲ್ಲ ಎಲ್ಲಿ ನಡೀತೆ ಅಂದರೆ ಸಣ್ಣ ಸ್ಟಾಕು, ಒಂದು 200 ಕೋಟಿ ಮಾರ್ಕೆಟ್ ಕ್ಯಾಪು, 1000 ಕೋಟಿ ಮಾರ್ಕೆಟ್ ಕ್ಯಾಪಲ್ಲಿ ಪ್ರಮೋಟರ್ಸ್ ಇರ್ತಾರೆ. ಪ್ರಮೋಟರ್ಸ್ ಏನು ಮಾಡ್ತಾರೆ, ಸ್ವಲ್ಪ ಎಕ್ಸ್ಟರ್ನಲ್ಲಿ ಸ್ವಲ್ಪ ದುಡ್ಡನ್ನು ತಗೊಬಂದು ಆ ಕಂಪನಿಯಲ್ಲಿ ಹೂಡಿಕೆ ಮಾಡಿಸಿ ಪ್ರತಿ ದಿವಸ 5% ಮೇಲಕ್ಕೆ ಹೋಗ್ತಾ ಇರುತ್ತೆ. ಸೊ ನಾವು ಅನ್ಕೋತೀವಿ ಇದು ಸಖತ್ತಾಗಿದೆ ಸ್ಟಾಕು, ನಾನು ಹೂಡಿಕೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನಾವು ಹೂಡಿಕೆ ಮಾಡ್ತೀವಿ. ಅದೇ ಟೈಮಲ್ಲಿ ನ್ಯೂಸ್ ಪೇಪರ್ಸಲ್ಲಾಗಲಿ ಬೇರೆ ಬೇರೆ ಮೀಡಿಯಾದಲ್ಲೂ ಸಹ ಆ ಸ್ಟಾಕಿನ ಬಗ್ಗೆ ಪಾಸಿಟಿವ್ ರಿವ್ಯೂಸು, ಪಾಸಿಟಿವ್ ಆರ್ಟಿಕಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗನ್ಸುತ್ತೆ ಇದು ತುಂಬ ಚೆನ್ನಾಗಿದೆ ಅಂತ. ಒಂದು ಸತಿ ನಾನು ಆ ಸ್ಟಾಕಲ್ಲಿ ಹೂಡಿಕೆ ಮಾಡಿದ್ಮೇಲೆ ಡಂಪ್ ಮಾಡ್ತಾರೆ. ಡಂಪ್ ಅಂದರೆ ದಿನ ಲೋವರ್ ಸರ್ಕ್ಯೂಟ್. ಅಲ್ಲಿ ಪ್ರಮೋಟರು ಓಪನ್ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾನೆ ಬೆಳಗ್ಗೆ 9 ಗಂಟೆಯಿಂದ. ಸೊ 9-8ಕ್ಕೆ ಅದನ್ನೇನಂತಾರೆ ಬ್ಲಾಕ್ ಡೀಲ್ಸ್ ಆರ್ ಬಲ್ಕ್ ಡೀಲ್ಸಲ್ಲಿ ಅವ್ನು ಸೆಲ್ ಮಾಡ್ತಾಯಿದ್ರೆ, ಇನ್ನು ನಾವು ಪಬ್ಲಿಕ್ಕು ನಾವು 9:15 to 3:30 ನಾವು ಟ್ರೇಡ್ ಮಾಡೋಕ್ಕೆ ಹೋಗ್ತೀವಿ. ನಮ್ಗೆ ಅಲ್ಲಿ ಆಪರ್ಚುನಿಟಿನೇ ಸಿಗ್ತಲ್ಲ. ಯಾಕಂದರೆ ಪ್ರಮೋಟರು ಓಪನ್ ಮಾರ್ಕೆಟಲ್ಲೇ, ದಟ್ ಈಸ್ ಪ್ರೀ ಓಪನಿಂಗ್, ಸೊ ನಾಟ್ ಓಪನ್ ಮಾರ್ಕೆಟ್, ಇಟ್ಸ್ ಅ ಪ್ರೀ ಓಪನಿಂಗ್ ಮಾರ್ಕೆಟಲ್ಲೇ ಸೆಲ್ ಮಾಡ್ತಾರೆ. ಅದರಿಂದ ನಾವು ಅಲ್ಲಿ ಟ್ರ್ಯಾಪ್ ಆಗ್ತೀವಿ. ಸೊ ಆ ಥರ ಸ್ಟಾಕ್ಸ್ಗಳು ತುಂಬ ಇದ್ದಾವೆ. ಸೊ 50 ರೂಪಾಯಿಂದ ಸೆಲ್ ಮಾಡ್ತಾನೆ ಅವನು, ಅವನು ಇಲ್ಲಿ ಟ್ರ್ಯಾಪ್ ಮಾಡಿರ್ತಾನೆ. ಪೀಕ್ ಲೆವೆಲಲ್ಲಿ ಏನು ಮಾಡ್ತಾನೆ, ಪ್ರಚಾರ ಮಾಡಿ ಈ ಸ್ಟಾಕ್ 100 ರೂಪಾಯಿಂದ 200 ರೂಪಾಯಿ ಹೋಗ್ತಾನೆ ಪ್ರಚಾರ ಮಾಡ್ತಾನೆ. ಜನ ಎಲ್ಲ 100 ರೂಪಾಯಲ್ಲಿ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನನ ಬಸ್ಸಲ್ಲಿ ಕೂರಿಸ್ತಾನೆ, ಅವ್ನು ಬಸ್ಸಿಂದ ಎಗರ್ಬಿಡ್ತಾನೆ. ಸೊ ಈ ಥರ ತುಂಬ ಆಗಿದೆ ನಮ್ಮ ದೇಶದಲ್ಲಿ. ಪಂಪ್ ಆ್ಯಂಡ್ ಡಂಪ್ ಸ್ಟಾಕ್ಸ್ಗಳು 1000 ಕೋಟಿ 2000 ಕೋಟಿಗಿಂತ ಕಡಿಮೆ ಇರೋ ಮಾರ್ಕೆಟ್ ಕ್ಯಾಪ್ಗಳಲ್ಲಿ ಡೆಫಿನೆಟ್ಲಿ ಇದು ನಡೆಯುತ್ತೆ. ಸೊ ಅದರಿಂದ ನಾವು ಜಾಗರೂಕತೆಯಿಂದ ಇರೋದು ಒಳ್ಳೆಯದು. ಎಸ್ ಮನೋಜ್, ಎಸ್. ಸೊ ನೀವು 2 ಹೇಳಿದ್ರಿ, ಒಂದು IT ಸ್ಟಾಕ್ಸ್ ಹೇಳಿದ್ರಿ, ಇನ್ನೊಂದು ಬ್ಯಾಂಕಿಂಗ್ ಹೇಳಿದ್ರಿ. ಎಸ್, ಓಕೆ. ನೆಕ್ಸ್ಟು ವಿಲ್ ಗೋ ಫಾರ್ FMCGಯಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ನನಗೆ ಗೊತ್ತಿರೋಂಥ ಕಂಪ್ನಿ. ಸೊ ಅದರ ಜೊತೆ ಕಂಪೇರ್ ಮಾಡಿಕೊಂಡ್ರೆ ನನಗೆ FMCG ಅಂತ ಗೊತ್ತಿಲ್ಲದಿರೋರಿಗೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಅಂತ, ನಾವು ಪ್ರತಿದಿನ ಬಳಸುವಂಥ ಏನು ವಸ್ತುಗಳಿರ್ತವೆ, ಫಾರ್ ಎಕ್ಸಾಂಪಲ್ ಟೂತ್ ಬ್ರಷು, ಟೂತ್ ಪೇಸ್ಟು, ನಮ್ಮ ಸೋಪು ಅಥವಾ ಈ ಥರದ ಸಂಬಂಧಪಟ್ಟಂತೆ ನಾವು ಅಡುಗೆ ಬಳಸೋ ಎಣ್ಣೆ ಇರಬಹುದು, ಈ ಪ್ರತಿದಿನ ನಾವೇನು ಬಳಸ್ತೀವಿ ಅದೆಲ್ಲವೂ ಕೂಡ ಈ FMCGನಲ್ಲಿ ಬರ್ತವೆ. ಡೆಫಿನೆಟ್ಲಿ. ಸೊ FMCGಯಲ್ಲಿ ನಾನು ನೋಡಿದವಾಗ, ಸೊ ನಂಬರ್ 1 ಹಿಂದೂಸ್ತಾನ್ ಯೂನಿಲಿವರ್ ಇದೆ, ಸೆಕೆಂಡ್ ಬಂದು ಕೋಲ್ಗೇಟ್ ಇದೆ. ಸೊ ಇವ್ರದ್ದು 5.5 ಲಕ್ಷ ಕೋಟಿ HULದು, ಇವ್ರದ್ದು ಇನ್ನು 74,000 ಕೋಟಿ, ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಡೈರೆಕ್ಟ್ಲಿ ಸ್ಪೀಕಿಂಗ್ HULಗೆ ಅಂಥ ಕಾಂಪಿಟೇಟರ್ ಯಾರೂ ಇಲ್ಲ ಮೇಜರ್ಲಿ. ಅಂದರೆ ಡೆಫಿನೆಟ್ಲಿ ಮಾಮಾ ಅರ್ತ್ ಅಂತ, ಸೊ ಮಾಮಾ ಅರ್ತ್ ಅನ್ನೋ ಒಂದು ಕಂಪ್ನಿ ಬಂದು ಕಾಸ್ಮೆಟಿಕ್ಸಲ್ಲಿ ದೇ ಆರ್ ಕಾಂಪಿಟಿಂಗ್ ವಿತ್ HUL. ಬಟ್ ಸ್ಟಿಲ್ HULದು ಒಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇದೆ. ಏನದು HUL ಕಂಪ್ನಿ ಏನೇನು ಮಾಡುತ್ತೆ ಅಂತ ಚೆಕ್ ಮಾಡಿದ್ರೆ ಅವ್ರ ಪ್ರಾಡಕ್ಟ್ಸ್ಗಳನ್ನು ನಾವು ಜಸ್ಟ್ ಒಂದು ಕಣ್ಣಾಯಿಸೋಣ ಬನ್ನಿ. ಸೊ ಅವ್ರದ್ದು ವೀಲ್ ಸೋಪ್ ಇದೆ ಸರ್, ವೀಲ್ ಸೋಪು, ಬೂಸ್ಟು, ಆ್ಯಕ್ಸು, ಸೆಂಟು, 3 ರೋಸಸ್ಸು, ರೆಡ್ ಲೇಬಲ್ಲು, ತಾಜಾ, ತಾಜ್ ಮಹಲ್ಲು, ಬ್ರೂ ಕಾಫಿ, ಕ್ಲೋಸಪ್ಪು, ಕ್ಲಿನಿಕ್ ಪ್ಲಸ್ಸು, ಡೊಮೆಕ್ಸು, ಡವ್. ಸೊ ಡವ್ ಇಸ್ ಅ ವೆರಿ ಬಿಗ್ ಬ್ರ್ಯಾಂಡ್. ಆ್ಯಂಡ್ ಅಮಾಮ್, ಫೇರ್ ಆ್ಯಂಡ್ ಲವ್ಲಿ, ಫೇರ್ ಆ್ಯಂಡ್ ಹ್ಯಾಂಡ್ಸಮ್. ಸೊ ಹಾರ್ಲಿಕ್ಸ್, ಮದರ್ ಹಾರ್ಲಿಕ್ಸ್, ವುಮೆನ್ಸ್ ಹಾರ್ಲಿಕ್ಸ್, ಕಿಸಾನ್, ನಾರ್, ಲೈಫ್ ಬಾಯ್, ಲ್ಯಾಕ್ಮಿ. ಸೊ ಅವ್ರದ್ದು ಲಿಸ್ಟ್ ಈಸ್ ವೆರಿ ಬಿಗ್. ಸೊ ಲಾಸ್ಟಲ್ಲಿ ನೋಡಿ, ಲಾಸ್ಟು ಪೆಪ್ಸೊಡೆಂಟ್, ರಿನ್, ಸರ್ಫ್ ಎಕ್ಸೆಲ್, ವಿಮ್ ಸೋಪ್. ಸೊ ನಾವೇನಾದ್ರು ಮನೆಯಲ್ಲಿ ನಾನು ಎಕ್ಸ್ಪೆಷಲಿ ಹೇಳ್ತಾ ಇರೋದು, ಸ್ಟಾಕ್ ಮಾರ್ಕೆಟ್ ಯಾರಿಗೆ ಬೇಕು ಅಂದರೆ ಎಕ್ಸ್ಪೆಷಲಿ 9 to 6 ಜಾಬ್ ಹೋಗೋರಿಗೆ, ಕಡು ಬಡವರಿಗೆ ಸ್ಟಾಕ್ ಮಾರ್ಕೆಟ್ ಬೇಕು, ಮಿಡಲ್ ಕ್ಲಾಸ್ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಬೇಕು. ಶ್ರೀಮಂತರು ಆಲ್ರೆಡಿ ಪಳಗಿದ್ದಾರೆ, ಬ್ಲಡ್ಡಲ್ಲೇ ಸ್ಟಾಕ್ ಮಾರ್ಕೆಟ್ ಇದೆ, ದೇ ವಿಲ್ ಅಚೀವ್ ದೇರ್ ಸಕ್ಸಸ್. ಬಟ್ ಒಬ್ಬ ಕಡು ಬಡವ ಇವತ್ತು 30-40 ಸೈಟ್ ತೊಗೊಳಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 1 ಇಂಚ್ ಜಾಗ ತೊಗೊಳಕ್ಕಾಗಲ್ಲ. ಆ 1 ಇಂಚ್ ಜಾಗನ ನಾವು ಈಕ್ವಿಟಿ ರೂಪದಲ್ಲಿ ತೊಗೋಬೋದು. ಶೇರ್ ಮಾರ್ಕೆಟಲ್ಲಿ 23 ರೂಪಾಯಲ್ಲೂ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಪ್ರತಿದಿನ ಹೆಣ್ಮಕ್ಳು ಪಾತ್ರೆ ತೊಳಿತಾರೆ, ಇದರಿಂದ ಶ್ರೀಮಂತರಾಗ್ತಿರೋದು ಯಾರು ಹೇಳಿ? HUL ಅನ್ನೋ ಕಂಪನಿ. ಆ್ಯಂಡ್ ಸರ್ಫ್ ಎಕ್ಸೆಲ್, ಪ್ರತಿ ದಿವಸ ಬಟ್ಟೆ ಒಗಿತೀರಾ, ಇದರಿಂದ ಶ್ರೀಮಂತರಾಗ್ತಿರೋದು ಯಾರು? ಹಿಂದೂಸ್ತಾನ್ ಯೂನಿಲಿವರ್ ಅನ್ನೋ ಕಂಪನಿ. ಸೊ ನಾವು ಈ ಕಂಪನಿಯ ಚರಿತ್ರೆ ನೋಡಿದ್ರೆ 10 ವರ್ಷದ ಹಿಂದೆ 300 ರೂಪಾಯಲ್ಲಿತ್ತು, 300 ರುಪೀಸ್. ಇವತ್ತು ಇದೇ ಶೇರು 2,500 ಸೊ ನಾವು ಅದು ತೊಗೊಂಡ್ವಿ, ಇದು ತೊಗೊಂಡ್ವಿ, ಕಾರ್ ತೊಗೊಂಡ್ವಿ, ಐಡ್ ಅಗ್ರಿ, ಗೋಲ್ಡ್ ತೊಗೊಂಡ್ವಿ, ಪ್ರಾಪರ್ಟಿ ತೊಗೊಂಡ್ವಿ, ಜಮೀನು ತೊಗೊಂಡ್ವಿ, ರಿಯಲ್ ಎಸ್ಟೇಟಲ್ಲಿ ಹಾಕಿದ್ವಿ. ಬಟ್ ಸ್ಟಾಕ್ ಮಾರ್ಕೆಟ್ನ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಸೊ ಇದು ಒಂದು ಬಡವರಿಗೆ
ಸೊ ಎಲ್ಲರೂ ಸೈಟ್ ತೊಗೊಳಕ್ಕಾಗಲ್ಲ, ಎಲ್ಲರೂ ಕಾರ್ ತೊಗೊಳಕ್ಕಾಗಲ್ಲ, ಎಲ್ಲರೂ ಗೋಲ್ಡ್ ತೊಗೊಳಕ್ಕಾಗಲ್ಲ. ಬಟ್ ಕಡು ಬಡವರು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ಬೋದು. ಬಟ್ ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಏನೇ ಹೇಳಕ್ಕೆ ಹೋದ್ರೂ ಡೆಫಿನೆಟ್ಲಿ ಸ್ಕ್ಯಾಮ್ ಅಂತಾರೆ, ಮಿಸ್ ಕನ್ಸೆಪ್ಷನ್ ಇದೆ. ಬಟ್ ಅದರಿಂದ ಹೊರಗಡೆ ಬರ್ಬೇಕು ಜನ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋ ವಿದ್ಯೆ ಒಬ್ಬ ಬಡವನ ಶ್ರೀಮಂತ ಆಗೋ ಅಂಥ ಆಪರ್ಚುನಿಟಿ ಇದೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಸ್ಟಾಕ್ ಮಾರ್ಕೆಟ್. ವಂಡರ್ಫುಲ್. ಮನೋಜ್, ಒಂದು ಒಳ್ಳೆ ಸೆನ್ಸಿಟಿವ್ ಟಾಪಿಕನ್ನು ನೀವು ಟಚ್ ಮಾಡಿದ್ರಿ. ಸ್ಕ್ಯಾಮ್ ಅಂತಾರೆ ಜನ ಅಂಥೇಳಿ. ಸ್ಕ್ಯಾಮ್ ಅಂತ ಜನ ಅನ್ನೋದಕ್ಕೂ ಕೂಡ ಕಾರಣ ಇದೆ. ಮೊನ್ನೆ ನಾನು ಓದಿದೆ, ಮೊನ್ನೆ ಪೇಪರಲ್ಲಿ ಒಬ್ಬ ಲೇಡಿ ಯಾರೊಬ್ಬರು ಸಜೆಸ್ಟ್ ಮಾಡಿದ್ರು ಅಂತ 10 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ ಮತ್ತು 10 ಕೋಟಿನೂ ಕಳ್ಕೊಂಡಿದ್ದಾರೆ. ಇನ್ನೂ ಒಂದು ಓದಿದೆ ನಾನು, ಒಂದು ಫೋನ್ ಬರುತ್ತೆ ನಿಮಗೆ, ನೋಡಿ ಈ ಥರ ಒಂದು ಸ್ಟಾಕ್ ಗೈಡೆನ್ಸ್ ಎಲ್ಲ ಮಾಡ್ತೀವಿ ನಾವು, ಒಂದು ವಾಟ್ಸಪ್ ಗ್ರೂಪ್ ಇದೆ, ನೀವು ಅದರಲ್ಲಿ ಸೇರ್ಕೊಳ್ಳಿ ಅಂತೇಳಿ ಇವ್ರು ಸೇರ್ಕೋತಾರೆ. ನನಗೂ ಆ ಥರ ಫೋನ್ ಬಂದಿತ್ತು. ಅದರಲ್ಲಿ ಒಂದಷ್ಟು ಆಲ್ರೆಡಿ ಜನ ಇರ್ತಾರೆ, ಅವರಲ್ಲಿ ಚರ್ಚೆ ನಡೀತಾ ಇರುತ್ತೆ ಮತ್ತು ಭಾಳಷ್ಟು ಜನ ಹೇಳ್ತಾರೆ ನಾವು ಇಷ್ಟು ನಾವು ತೊಗೊಂಡೆ, ಇಷ್ಟು ನಾನು ಬೆನಿಫಿಟ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಇವ್ನು ನೋಡ್ತಿರ್ತಾನೆ, ಇವ್ನು 100 ರೂಪಾಯಿ 200 ರೂಪಾಯಿ ಹಾಕ್ತಾನೆ, ಅವ್ನಿಗೆ ಬರ್ತಾ ಹೋಗುತ್ತೆ. ಆಮೇಲೆ ಒಂದ್ಸಲ ಯಾವಾಗ ತುಂಬ ದೊಡ್ಡ ಮಟ್ಟ ದುಡ್ಡು ಹಾಕ್ತಾನೋ ಅವಾಗ ವಾಪಸ್ ಅದು ಹೋಗ್ಬಿಡುತ್ತೆ ಮತ್ತು ವಾಪಸ್ ಬರೋದು ಇಲ್ಲ. ಈ ಥರ ಚೀಟಿಂಗ್ ಗೇಮ್ಸ್ಗಳು ನಡೀತಾವೆ. ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸೊ ಸ್ಟಾಕ್ ಮಾರ್ಕೆಟಲ್ಲಿ 100% ಅಲ್ಲಿ ಇಲ್ಲಿ ಒಂದು ಸ್ಕ್ಯಾಮ್ಗಳು ಇದ್ದಾವೆ. ಬಟ್ ಆ ಸ್ಕ್ಯಾಮ್ಗಳು ಮಾಡಿರೋ ಸ್ಕ್ಯಾಮ್ಗಳು ದೊಡ್ಡ ಹೆಸರು ಮಾಡ್ತವೆ. ಬಟ್ ಇಲ್ಲಿ ಸಕ್ಸಸ್ ಮಾಡಿರೋರು ಯಾರು ಹೆಸರು ಮಾಡಲ್ಲ. ಬಿಕಾಸ್ ಸಕ್ಸಸ್ ಆಗಿರೋರು ಬೇರೆಯವ್ರಿಗೆ ಹೇಳೋದಕ್ಕೂ ಮುಜುಗರ ಪಡ್ಕೋತಾರೆ. ಬಟ್ ಸ್ಕ್ಯಾಮ್ಗಳು ಯಾವ ಥರ ನಡೆಯುತ್ತೆ ಅಂದರೆ, ನಿಮ್ಮ ದುಡ್ಡನ್ನು ಬೇರೆಯವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು, ವಾಟ್ಸ್ಯಾಪು, ಟೆಲಿಗ್ರಾಮು, ಸೊ ಟಿಪ್ಸ್ ಕೊಡೋದು, ಕಾಲ್ಸ್ ಇಸ್ಕೊಡೋದು, ಬ್ಯಾಂಕ್ ನಿಫ್ಟಿ ಇದನ್ನು ಕಾಲ್ಸ್ ತೊಗೊಂಡು ಟ್ರೇಡ್ ಮಾಡೋದು. ಸೊ ಇದೆಲ್ಲ ತುಂಬ ಅಪಾಯಕಾರಿ. ಯಾಕಂದರೆ ಅದೆಲ್ಲ ಮಾಡ್ಬೇಕಾದ್ರೆ ವಿ ರಿಕ್ವೈರ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಒಂದು 3 ಇಂದ 4 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು. ಎಸ್ಪೆಷಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡೋದಕ್ಕಂತೂ ಒಂದು 3 ತಿಂಗಳು ಟ್ರೈನಿಂಗ್ ಇಲ್ದಿರೋದು ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇವ್ರಿಗೆ ABCDನೂ ಗೊತ್ತಿಲ್ಲ. ಡೈರೆಕ್ಟಾಗಿ ಯಾರೋ ಆ್ಯಪ್ ಡೌನ್ಲೋಡ್ ಮಾಡಿಸ್ತಾರೆ, ಇನ್ನೇನೋ ಮಾಡ್ತಾರೆ, ಡೈರೆಕ್ಟ್ ಬ್ಯಾಂಕ್ ನಿಫ್ಟಿಯಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಅಂತ್ಯಕೊಳ್ತಾರೆ. ಸೊ ಆ ಥರ ನನ್ನ ರೆಕಮೆಂಡೇಷನ್, ಯಾವುದೇ ಟಿಪ್ಸ್ ತೊಗೋಬೇಡಿ, ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗಬೇಡಿ, ಬೇರೆಯವ್ರಿಗೆ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದು, ವಾಟ್ಸ್ಯಾಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ಗಳೆಲ್ಲ ಜಾಯ್ನ್ ಆಗಬೇಡಿ. ಏನೇ ಇದ್ರೂ ಫೇಸ್ ಟು ಫೇಸ್ ಬನ್ನಿ, ಕಲ್ತ್ಕೊಳ್ಳಿ. ಆ್ಯಂಡ್ ಏನೇ ಒಂದು ಚರ್ಚೆ ಇದ್ರೂ, ಮನಿ ಟ್ರಾನ್ಸಾಕ್ಷನ್ ಏನೇ ಇದ್ರೂ ಫೇಸ್ ಟು ಫೇಸ್ ಯಾರನ್ನೂ ನೋಡ್ದಿರೋ ಟ್ರಾನ್ಸಾಕ್ಷನ್ಗಳನ್ನು ಮಾಡಬೇಡಿ. ಮನೋಜ್, ಅದರ ಜೊತೆಗೆ ಇನ್ನೂ ಒಂದು, ಈಗ ತುಂಬ ದೊಡ್ಡ ಕಂಪನಿಗಳಿದೆ. ಈಗ ಫಾರ್ ಎಕ್ಸಾಂಪಲ್ ಚಾಯ್ಸ್ ಅಂತ ಒಂದು ಬ್ರೋಕಿಂಗ್ ಆ್ಯಪ್ ಇದೆ. ಅದಾದಮೇಲೆ ಕೈಟ್ ಝರೋದಾ ಇದೆ, ನಮ್ಮ ಬೆಂಗಳೂರಿನವ್ರದೆ ನಿಖಿಲ್ ಕಾಮತ್ ಅವ್ರದ್ದು. ಆಮೇಲೆ ಏಂಜಲ್ ಒನ್ ಅಂತ ಈ ಥರ ಇದೆ. ಅವೆಲ್ಲ ಅವ್ರು ಯಾರೂ ನಮಗೆ ಸಿಗಲ್ಲ. ಆಮೇಲೆ ಸ್ಕ್ರಿಪ್ ಬಾಕ್ಸ್ ಅಂತ ಒಂದಿದೆ, ನಾನು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಅವ್ರು ನನಗೇನು ಭೇಟಿನೂ ಆಗಿಲ್ಲ. ಬಟ್ ಅವ್ರು ಕರೆಕ್ಟಾಗಿ ಮಾಡಿದರು, ಅದೇನು ಲಾಭ ತೋರಿಸ್ತಾ ಇದ್ರು. ನಾನು ವಾಪಸ್ ತೊಗೋಬೇಕು ಅಂದ್ರೆ ನಾನು ತೊಗೊಂಡೆ. ಆ ಥರ ಅಂದರೆ ನಿಮಗೆ ಡೈರೆಕ್ಟಾಗಿ ಸಿಗದೇ ಇರ್ಬೋದು, ಬಟ್ ಕೆಲವೊಂದು ರಿಲಯಬಲ್ ಕಂಪ್ನಿಗಳು ಕೂಡ ಇದೆ. ನಾನು ಅವ್ರದ್ದು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ಅವ್ರು ಮಾತು ಕೇಳಿ ಅಂತ ಹೇಳ್ತಾ ಇಲ್ಲ, ಅವ್ರ ವಾಟ್ಸಪ್ ಗ್ರೂಪು ಇಲ್ಲ ಅವ್ರದ್ದು, ಅದು ಬೇರೆ ವಿಚಾರ. ಬಟ್ ದೇರ್ ಆರ್ ಸೋ ಮೆನಿ ಬಿಗ್ ಕಂಪ್ನೀಸ್, ನೀವು ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ, ಬಟ್ ಆ ಕಂಪ್ನಿಗಳು ನೀವು ಇನ್ವೆಸ್ಟ್ ಮಾಡ್ಬೋದು. ಅದು ರಿಲಯಬಲ್ ಇರುವಂಥ ಕಂಪ್ನಿಗಳು ಕೂಡ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಡೆಫಿನೆಟ್ಲಿ. ಅದೇ, ಸೊ ಒಂದು ಕಂಪ್ನಿ ಸೆಬಿ ರಿಜಿಸ್ಟರ್ಡ್ ಆಗಿದೆಯಾ, ಸೊ ಬ್ರೋಕರ್ ಲೈಸೆನ್ಸ್ ಅಂದರೆ NSE ಕಡೆಯಿಂದ ಲೈಸೆನ್ಸ್ ಸಿಕ್ಕಿರುತ್ತೆ. ಸೊ ಅವರು ದಿನಕ್ಕೇ ಲಕ್ಷಾಂತರ ಡಿಮ್ಯಾಟ್ ಅಕೌಂಟ್ ನಮ್ಮ ದೇಶದಲ್ಲಿ ಓಪನ್ ಆಗುತ್ತೆ. ಸೊ ಟೋಟಲ್ 19 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ನಮ್ಮ ದೇಶದಲ್ಲಿದೆ. ಸೊ ಅದರಲ್ಲಿ ಆಕ್ಟಿವ್ ಆಗಿರೋದು 3 ರಿಂದ 4 ಕೋಟಿ. ಸೊ ಡಿಮ್ಯಾಟ್ ಅಕೌಂಟ್ ಕಂಪ್ನಿಗಳು ಇವೆಲ್ಲ ಸಾವಿರಾರು ಕೋಟಿ ಬೆಲೆ ಬಾಳುತ್ತೆ. ಸೊ ಅವರು ಸ್ಕ್ಯಾಮ್ ಮಾಡಲ್ಲ. ಬಟ್ ಇದೇ ಥರ ಒಂದು ಸ್ಕ್ಯಾಮ್ ನಡೀತು, ಬ್ರೋಕರ್ ಹೆಸರಿಟ್ಕೊಂಡು ಸ್ಕ್ಯಾಮ್ ಮಾಡಿದ್ದಾರೆ. ಸೊ ಅವ್ರು ಹೇಳಿದ್ರಂತೆ, ಝರೋದಾದು ಆ್ಯಪು ನಾನು ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೀನಿ, ಲಿಂಕು ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರು. ಸೊ ಇವರು ಝರೋದಾ ನೋಡಿದ್ರಲ್ಲ, ಸೊ ಝರೋದಾ ಅಕೌಂಟ್ ಓಪನ್ ಮಾಡಿಕೊಂಡ್ರು. ಬಟ್ ಅವ್ರಿಗೆ ಗೊತ್ತಿಲ್ಲ ಅದು ಫೇಕ್ ಝರೋದಾ ಆ್ಯಪ್ ಅಂತ. ಸೊ ದುಡ್ಡು ಹಾಕಿದ್ದಾರೆ, ಸ್ಟಾರ್ಟಿಂಗಲ್ಲಿ ದುಡ್ಡು ಬಂದಿದೆ, ಆಮೇಲೆ ಒಂದು 15 ಲಕ್ಷ ಹಾಕಿದ್ದಾರೆ, ಅವರೇ ಅಕೌಂಟನ್ನು ಮ್ಯಾನೇಜ್ ಮಾಡ್ತಾ ಇದ್ರಂತೆ. ಸೊ ಫೈನಲಿ ದುಡ್ಡು ಹಾಕಿದ್ದಾರೆ, ಇಟ್ಸ್ ಅ ಫೇಕ್ ಝರೋದಾ ಆ್ಯಪ್. ಕಂಪ್ಲೀಟ್ಲಿ ದುಡ್ಡು ಹೋಯಿತು. ಸೈಬರ್ ಕ್ರೈಮಲ್ಲಿ ಕೇಸ್ ನಡೀತಾ ಇದೆ. ಸೊ ಅದರಿಂದ ಅಕೌಂಟ್ ಓಪನ್ ಮಾಡೋಕ್ಕೆ ಮುಂಚೆ ರಿಲೆವೆಂಟ್ ವೆಬ್ಸೈಟನ್ನು ನೋಡಿ, ಅಟ್ಲೀಸ್ಟ್ ಒಂದು ಕಸ್ಟಮರ್ ಕೇರ್ ಕರೆ ಮಾಡಿ. ಸೊ ಅವ್ರು ಯಾವುದೇ ರೀತಿಯಾದ ನಿಮ್ಮ ದುಡ್ಡನ್ನು ನಾವು ಇಸ್ಕೊಂಡು ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಲ್ಲ. ಆ ಥರ ಹೇಳ್ತಾ ಇದ್ದಾರೆ ಅಂದರೆ ಇಟ್ಸ್ ಅ ಫೇಕ್. ಸೊ ಹೂಡಿಕೆಗಳನ್ನು ನೀವೇ ಮಾಡಿ. ಆ್ಯಂಡ್ ಡಿಮ್ಯಾಟ್ ಅಕೌಂಟ್ಗಳು ನನ್ನ ಪ್ರಕಾರ ಏಂಜಲ್, ಮೋತಿಲಾಲ್, ಶೇರ್ ಖಾನ್ ಆ್ಯಂಡ್ ಇವನ್ ಝರೋದಾ, ಇವೆಲ್ಲ ಟಾಪ್ ರೇಟೆಡ್ ಬ್ರೋಕರ್ಸ್. ದರ್ ಈಸ್ ನೋ ವರಿ ಇನ್ ದಿಸ್. ಆ್ಯಂಡ್ ಶೇರ್ಸಲ್ಲಿ ಹೂಡಿಕೆ ಮಾಡಿದ್ರೂ ಸಹ, ಎಕ್ಸಾಂಪಲ್ ಇನ್ಫೋಸಿಸಲ್ಲಿ ನಾನು ಒಂದು 2 ಲಕ್ಷ ಇನ್ವೆಸ್ಟ್ ಮಾಡಿದೆ. ಸಡನ್ನಾಗಿ ಯಾವುದೋ ಒಂದು ಬ್ರೋಕಿಂಗ್ ಕಂಪ್ನಿ ಕೊಲ್ಯಾಪ್ಸ್ ಆಗಿ ಏನೋ ಒಂದು ಕಾರಣಾಂತರಗಳಿಂದ ಮುಚ್ಚೋಯ್ತು. ನನ್ನ ದುಡ್ಡು ಏನೂ ಆಗಲ್ಲ, 1 ರೂಪಾಯಿ ಸಹ ಏನಕ್ಕಾಗಲ್ಲ, ಏನೂ ಆಗಲ್ಲ. ಯಾಕಂದರೆ ನಾನು ಎಲ್ಲಿ ಇನ್ಫೋಸಿಸ್ ಶೇರಲ್ಲಿ ಹೂಡಿಕೆ ಮಾಡಿರೋದು ಆ ಶೇರ್ಸು CDSL ಮ್ಯಾನೇಜ್ ಮಾಡುತ್ತೆ. ಡಿಮ್ಯಾಟ್ ಅಕೌಂಟ್ನ ಮ್ಯಾನೇಜ್ ಮಾಡೋದು CDSL, ನಾಟ್ ಬ್ರೋಕರ್ಸ್. ಸೊ ಏನೇ ಬ್ರೋಕರ್ ಕಂಪ್ನಿ ಏನೇ ಆದರೂ ಸಹ
ನಿಮ್ಮ ಶೇರ್ಸ್ಗೆ ಗ್ಯಾರಂಟಿ CDSL, ದಟ್ ಈಸ್ ಸೆಂಟ್ರಲ್ ಡೆಪಾಸಿಟರಿ ಸೆಕ್ಯೂರಿಟೀಸ್ ಲಿಮಿಟೆಡ್. ಸೊ ನೀವು SBIಗೆ ಹೋಗಿ ಅಕೌಂಟ್ ಓಪನ್ ಮಾಡಿದ್ರು CDSL ಡಿಮ್ಯಾಟ್ ಅಕೌಂಟೇ, ಆ್ಯಂಡ್ ಈವನ್ ನೀವು ಝರೋದಾಗ ಹೋಗಿ ಮಾಡಿದ್ರು CDSL ಅವರೇ ನಿಮಗೆ ಡಿಮ್ಯಾಟ್ ಅಕೌಂಟು ಕೊಡೋದು. ಡಿಮ್ಯಾಟ್ ಅಕೌಂಟ್ ಅಂದರೆ ಒಂದು ಲಾಕರ್ ವ್ಯವಸ್ಥೆ. ನೀವು ಇನ್ಫೋಸಿಸ್ ಶೇರ್ 1 ಲಕ್ಷಕ್ಕೆ ತೊಗೊಂಡ್ರಿ, ಅದನ್ನು ಸೇಫಾಗಿ ತೊಗೊಂಡೋಗಿ ಲಾಕರಲ್ಲಿ ಇಡೋದು CDSL ಕೆಲಸ. ಮತ್ತೆ ಮಾರಬೇಕಂದ್ರೆ OTP ಬರುತ್ತೆ, OTP ಹಾಕಿದ್ರೆ ಮಾರ್ಬೋದು. ಇನ್ ಬಿಟ್ವೀನ್ ಬ್ರೋಕರ್ಸ್ ಯಾರು ನಿಮ್ಮ ದುಡ್ಡನ್ನು ಕದಿಯೋಕ್ಕೂ ಆಗಲ್ಲ, ತಿನ್ನೋದಕ್ಕಾಗಲ್ಲ. ಈವನ್ ಬ್ರೋಕಿಂಗ್ ಕಂಪ್ನಿ ಮುಚ್ಚೋದ್ರೂ ಸಹ ಏನೂ ಸಮಸ್ಯೆ ಇಲ್ಲ. ಬಟ್ ಒಂದು ಇದೆ, ನನಗೀಗ ಫಾರ್ ಎಕ್ಸಾಂಪಲ್ ನಾನು ಝೆರೋದಾದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಒಂದಷ್ಟು ದುಡ್ಡನ್ನು ತೆಗೆದು ಡೆಪಾಸಿಟ್ ಮಾಡ್ತೀನಿ, ಅದು ಅಲ್ಲೇ ಕಾಣಿಸ್ತಾ ಇರುತ್ತೆ, 10,000 ಕಾಣಿಸ್ತಾ ಇರುತ್ತೆ. ನಾನು ಡೆಪಾಸಿಟ್ ಯಾವಾಗ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತೀನಿ, ಅದು ಅಕಸ್ಮಾತ್ ಆ ಕಂಪನಿ ಮುಚ್ಚೋದ್ರೆ ಆ 10,000 ಏನಾಗುತ್ತೆ ಮನೋಜ್? ಸೊ ಅದು ಟ್ರೇಡಿಂಗ್ ಅಕೌಂಟಲ್ಲಿರೋ ದುಡ್ಡು ಕಂಪನಿ ಝೆರೋದಾ ಹತ್ರ ಇರುತ್ತೆ. ಸೊ ಇದು ಗೌರ್ಮೆಂಟ್ ಕೆನಾಟ್ ಗಿವ್ ದಟ್ ಮನಿ ಬ್ಯಾಕ್, ಬಿಕಾಸ್ ಅದು ಟ್ರೇಡಿಂಗ್ ಅಕೌಂಟ್ ಝೆರೋದಾ ಹತ್ರ ಇರುತ್ತೆ, ಕೇಸ್ ನಡೆಯುತ್ತೆ, ಆಮೇಲೆ ವಾಪಸ್ ಬರುತ್ತೆ. ಬಟ್ ಶೇರ್ಸಲ್ಲಿ ಹೂಡಿಕೆ ಮಾಡಿದಾದ್ಮೇಲೆ ಒಂದ್ಸತಿ ನೀವು ಶೇರ್ ತೊಗೊಂಡ್ರೆ ಒಂದ್ಸತಿ ನೀವು ಶೇರ್ ತೊಗೊಂಡ್ರೆ ಇವತ್ತು ತೊಗೊಂಡ್ರೆ T+1 ಡೇಗೆಲ್ಲ ನಿಮ್ಮ ಶೇರ್ಸು ಸೆಟಲ್ಮೆಂಟ್ ಆಗುತ್ತೆ ನಿಮ್ಮ DPಗೆ. ಒಂದ್ಸತಿ DPಗೆ ಶೇರ್ಸ್ ಬಂದಮೇಲೆ ಯಾರು ಏನೂ ಮಾಡೋಕ್ಕಲ್ಲ, ನಿಮ್ಮ ಶೇರ್ಸು ಜೋಪಾನವಾಗಿರುತ್ತೆ. ಸೊ ದಟ್ ಈಸ್ ವೆರಿ ನೈಸ್ ಮನೋಜ್. ಒಂದು ಫೈನಲ್ ಆಗಿ ಈಗ ನಾವು ಇವತ್ತು ಶೂಟಿಂಗ್ ಏನು ಮಾಡ್ತಾ ಇದ್ದೀವಿ 14ನೇ ತಾರೀಕು ನವೆಂಬರ್ 2024. ಇದು ಇವತ್ತೇ ಶೂಟ್ ಆಗಿ ಇವತ್ತೇ ಅಪ್ಲೋಡ್ ಆಗಿದೆ. ಇವತ್ತು ನಾನು ನಿಮಗೆ ಇವತ್ತಿನ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಬಗ್ಗೆ ಕೂಡ ಹೇಳಿದೆ. ಈಗ ಯಾರು ಖರೀದಿ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಇದು ಇನ್ನೂ ಬೀಳುತ್ತಾ ಅಥವಾ ಇದು ನಿಂತ್ಕೊಂಡಿದೆಯಾ ಹೆಂಗೆ ಅನ್ನೋದು. ಸೊ ಖರೀದಿ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದೊಂದು ತುಂಬ ಡೀಪ್ ಆಗಿರೋ ಪ್ರಶ್ನೆ. ಇದಕ್ಕೆ ನಾನು ಟೆಕ್ನಿಕಲ್ಸನ್ನು ನೋಡಬೇಕಾಗತ್ತೆ. ಸೊ ಟೆಕ್ನಿಕಲ್ಸ್ ಅನಾಲಿಸಿಸ್ ಅನ್ನೋದು ಒಂದು ಚಾರ್ಟ್ ರೀಡಿಂಗ್. ಈ ಚಾರ್ಟ್ಸ್ ಪ್ರಕಾರ ಏನಿದೆ, ಸೆಲ್ಲಿಂಗ್ ಪ್ರೆಷರ್ ಸ್ಟ್ರಾಂಗ್ ಇದೆಯಾ, ಮ್ಯಾಕ್ರೋ ಡೇಟಾ ನೋಡಬೇಕಾಗುತ್ತೆ. ಮ್ಯಾಕ್ರೋ ಡೇಟಾ ಅಂತೂ ನೆಗೆಟಿವ್ ಇದೆ, FII ಸೆಲ್ಲಿಂಗ್ ನಡೀತಾ ಇದೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಸೆಲ್ಲಿಂಗ್ ನಡೀತಾ ಇದೆ. ದಿಸ್ ಈಸ್ ಒನ್ ನೆಗೆಟಿವ್ ನ್ಯೂಸ್. ಸೆಕೆಂಡ್ ನೆಗೆಟಿವ್ ನ್ಯೂಸ್ ಏನಾಗಿದೆ, ನಮ್ಮ ಭಾರತದ ಒಂದು ಸೂಚ್ಯಾಂಕ ದಟ್ ಈಸ್ ನಿಫ್ಟಿ 50 ಯೂಶಲಿ ಮೂವಿಂಗ್ ಆ್ಯಾವ್ರೇಜಸ್ ಅಂತ ಕರಿತೀವಿ. ಟೆಕ್ನಿಕ್ ತುಂಬ ಜನಕ್ಕೆ ಗೊತ್ತಿರ್ಬೋದು. 20 ಡೇ, 50 ಡೇ, 100 ಡೇ, 200 ಡೇ ಮೂವಿಂಗ್ ಆ್ಯಾವ್ರೇಜ್. 20 ಡೇ ಮೂವಿಂಗ್ ಆ್ಯಾವ್ರೇಜ್ ಅಂದರೆ ಕಳೆದ 20 ದಿನಗಳ ಪ್ರೈಸ್ನ ಆವ್ರೇಜ್, ದಟ್ ಈಸ್ 20 ಡೇ ಮೂವಿಂಗ್ ಆ್ಯಾವ್ರೇಜ್. ಸೊ ಅದರಲ್ಲಿ ಮೇಜರ್ ಸ್ಟ್ರಾಂಗ್ ಮೂವಿಂಗ್ ಆವ್ರೇಜ್ ಅಂದರೆ 200 ಡೇ ಮೂವಿಂಗ್ ಆವ್ರೇಜ್. 200 ಡೇ ಮೂವಿಂಗ್ ಆವ್ರೇಜ್ ಅಂದರೆ ಕಳೆದ 200 ಟ್ರೇಡಿಂಗ್ ಡೇಸ್. ಸೊ ಅಂದರೆ ರಫ್ಲಿ 1 ಇಯರ್. 240 ದಿವಸ ಏನಿದೆ ಒಂದು ವರ್ಷಕ್ಕೆ, ಆಲ್ಮೋಸ್ಟ್ 200 ಡೇಸ್ದು ಪ್ರೈಸ್ನ ಆವ್ರೇಜ್ ಮಾಡಿ ಒಂದು ರೇಖೆಯನ್ನು ಸೃಷ್ಟಿ ಮಾಡ್ತಾರೆ. ಅದನ್ನು 200 ಡೇ EMA, ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆವ್ರೇಜ್. ಅಂದರೆ ದಿನದ ಓವರಾಲ್ ಪ್ರೈಸ್ನ ಲಾಗರಿದಮಿಕ್ ಹಾಕಿ ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಯೂಸ್ ಮಾಡ್ತೀವಿ, ಇಲ್ಲ ಸಿಂಪಲ್ ಮೂವಿಂಗ್ ಆವ್ರೇಜ್ ಆದರೂ ಯೂಸ್ ಮಾಡ್ಬೋದು. ಬೋತ್ ಆರ್ ಆಲ್ಮೋಸ್ಟ್ ಒನ್ ಆ್ಯಂಡ್ ದ ಸೇಮ್. ಸಲಿ ನಾವು ಒಂದು ಪ್ರೈಸ್ ರೇಂಜ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ EMA ಅಲ್ಲಿ. SMA ಅಲ್ಲಿ ಜಸ್ಟ್ ಕ್ಲೋಸಿಂಗ್ ಪ್ರೈಸ್ಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನಾನು EMAನೇ ತೊಗೊಂಡಿದ್ದೀನಿ. ಸೊ EMA ಯಾವ ಥರ ತೊಗೋಬೇಕಂದ್ರೆ, ಟ್ರೇಡಿಂಗ್ ವ್ಯೂ ಅನ್ನೋ ವೆಬ್ಸೈಟ್ಗೆ ಹೋಗಿ ನಾನು ನಿಫ್ಟಿ ಚಾರ್ಟನ್ನು ಹಾಕಿ, ಸೊ ಅಲ್ಲಿ ನಾನು EMA 20 ಡೇ, 50 ಡೇ, 100 ಡೇ, 200 ಡೇ ಮೂವಿಂಗ್ ಆವ್ರೇಜ್ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಮೋಸ್ಟ್ ಪವರ್ಫುಲ್ EMA ಬಂದು 200 ಡೇ EMA. ಸೊ 200 EMA ಬಗ್ಗೆ ಮಾತಾಡಬೇಕಂದ್ರೆ, ಸೊ ಅಟ್ ಪ್ರೆಸೆಂಟ್ ನಿಫ್ಟಿ ಎಲ್ಲನೂ ಬ್ರೇಕ್ ಆಗಿದೆ. ಸೊ ನಿಫ್ಟಿಗೆ ಫಸ್ಟು EMA ಬ್ರೇಕ್ ಆಗಿದ್ದು ಅಕ್ಟೋಬರ್ 3ನೇ ತಾರೀಕೆ ಬ್ರೇಕ್ ಆಗಿದೆ. ಸರ್ 25,500 ಬ್ರೇಕ್ ಆಯಿತು. ಆವಾಗೇ ಮಾರ್ಕೆಟ್ ಬೇರಿಶ್ ಆಗ ಸ್ಟಾರ್ಟ್ ಆಯಿತು. 25,500 ಬ್ರೇಕ್ ಆಯಿತು. ನೆಕ್ಸ್ಟ್ ಸಪೋರ್ಟ್ ಇದ್ದಿದ್ದು ನಮಗೆ 25,090. ಸೊ 25,100 ಒಂದು ಸಪೋರ್ಟ್ ಇತ್ತು, ಅದು ಬ್ರೇಕ್ ಆಯಿತು. ಅದು ಬ್ರೇಕ್ ಆದಮೇಲೆ ನೆಕ್ಸ್ಟ್ ಸಪೋರ್ಟ್ ಇದ್ದಿದ್ದು 24,500, ವಿಚ್ ವಾಸ್ ವೆರಿ ಸ್ಟ್ರಾಂಗ್ ಸಪೋರ್ಟ್ ಅಂತ ಹೇಳ್ಬೋದು. ಅದು ಸಹ ಬ್ರೇಕ್ ಆಯಿತು. ಇವಾಗ ಮೋಸ್ಟ್ ಕ್ರೂಷಿಯಲ್ ಸಪೋರ್ಟಲ್ಲಿದ್ದೀವಿ 23,500. ಸರ್ ಈ ಝೋನಲ್ಲಿ FII ಆ್ಯಕ್ಟಿವಿಟಿ ನಡೆಯುವಂಥ ಜಾಗ ಇದು. FIIಸು ಈ ಝೋನಲ್ಲಿ ಯೂಶಲಿ ಬಂದು ಹೂಡಿಕೆಗಳನ್ನು ಮಾಡ್ತಾರೆ. ಅದು ಕಳೆದ ಎಷ್ಟೋ ವರ್ಷಗಳಿಂದ ನಡೆದು ಬಂದಿದೆ. 2023 ಇದೇ ಥರ ಕ್ರ್ಯಾಶ್ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಅದು ಸಹ ಅವಾಗೂ ಸಹ 200 EMA ಲೈನ್ ಟಚ್ ಮಾಡಿ ಬೌನ್ಸ್ ಬ್ಯಾಕ್ ಆಗಿ ಮಾರ್ಕೆಟ್ ಮೇಲಕ್ಕೆ ಹೋಯಿತು. ಸೊ ಈ ಸತಿ ಏನಾಗಿದೆ, ಮತ್ತೆ ಅಲ್ಲಿಗೆ ಬಂದಿದೆ. ಸೊ ಅದಕ್ಕಿಂತ ಮುಂಚೆ ಎಲೆಕ್ಷನ್, ದಟ್ ಈಸ್ June 4th. ಸೊ ಅವತ್ತು ಸಹ ಕರೆಕ್ಟಾಗಿ 200 ಡೇ 1,500 ಪಾಯಿಂಟ್ ಬಿತ್ತು. June 4th ಎಲೆಕ್ಷನ್ ರಿಸಲ್ಟ್ ದಿವಸ, ಲೋಕಸಭಾ ಎಲೆಕ್ಷನ್ ದಿವಸ. ಸೊ ಅದಾದಮೇಲೆ 1,500 ಪಾಯಿಂಟ್ ಬಿದ್ದಿದ್ದು ಕರೆಕ್ಟಾಗಿ 200 ಡೇ ಮೂವಿಂಗ್ ಆವ್ರೇಜ್ನ ಟಚ್ ಮಾಡಿ ಅಗೇನ್ ಇಟ್ ಸ್ಟಾರ್ಟೆಡ್ ಗೋಯಿಂಗ್ ಅಪ್. ಬಟ್ ಈ ಸತಿ 200 ಡೇ ಮೂವಿಂಗ್ ಆವ್ರೇಜ್ ಹತ್ತಿರ ಇದೆ. ಇವತ್ತು ಬ್ರೇಕ್ ಆದರೆ
ನೆಕ್ಸ್ಟ್ ಇದು ಇನ್ನೂ ಬೀಳೋ ಸಾಧ್ಯತೆ ಇದೆ. ಸೊ ಇದೊಂದು ಕಹಿ ವಿಷಯ ಎಲ್ಲರಿಗೂ. ನೋಡ್ತಾ ಇದ್ದರೆ ಮಾರ್ಕೆಟಲ್ಲಿ ದ ಸೆಂಟಿಮೆಂಟ್ ಇಸ್ ಸ್ಟಿಲ್ ಬೇರಿಶ್. ಬಟ್ ಒಂದು ಮಿರಾಕಲ್ ನಡೆಯುವಂಥ ಜಾಗ ಬಂದು 200 ಡೇ EMA. 23,500 ಏನಾದ್ರು ಅಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ರಿವರ್ಸಲ್ ಆದರೆ 24,400ವರೆಗೂ ಹೋಗ್ಬೋದು. ಇನ್ನೂ ಒಂದು 1000 ಪಾಯಿಂಟ್ಸ್ ರ್ಯಾಲಿ ನಮಗೆ ಬರೋ ಸಾಧ್ಯತೆ ಇದೆ. ಅದಾದಮೇಲೆ ಏನಾಗ್ಬೋದು, ಮತ್ತೆ ಒಂದು ಮಾರ್ಕೆಟ್ ಒಂದು ಸಪೋರ್ಟಿಗೆ ಬಿದ್ದು ಮತ್ತೆ ಮೇಲಕ್ಕೆ ಹೋದ್ಮೇಲೆ ಮತ್ತೆ ಬೀಳೋ ಸಾಧ್ಯತೆಗಳು ಇರುತ್ತೆ. ಓಕೆ, ಈಗ ವೆಯ್ಟ್ ಮಾಡಬೇಕು ಅಂತ ಹೇಳ್ತೀರಾ ನೀವು? ಇನ್ವೆಸ್ಟ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಇನ್ವೆಸ್ಟ್ ಮಾಡೋರಿಗೆ ಇವಾಗ ಒಂದು ಸಿಂಪಲ್ ಲಾಜಿಕ್ ಹೇಳ್ತೀವಿ ನೋಡಿ. ಬಂಗಾರ 7,500ದಿಂದ 7,000 ರೂಪಾಯಿಗೆ ಬಿದ್ದಿದೆ. ಸರ್, ಇವಾಗ ನಾನು ಹೂಡಿಕೆ ಮಾಡಬೇಕಾ? ಡೆಫಿನೆಟ್ಲಿ ಮಾಡಬೇಕು. ಯಾಕಂದರೆ ಒಂದು 8 to 10% ಕರೆಕ್ಷನ್ ಆಗಿದೆ. ನಿಫ್ಟಿ ಅಂತೂ 10% ಕರೆಕ್ಷನ್ ಆಗಿದೆ. ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಡೆಫಿನೆಟ್ಲಿ ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ ಒಂದು 30ರಿಂದ 40 ರೂಪಾಯಿ ಇವಾಗ ಹೂಡಿಕೆ ಮಾಡಿ. ಸೊ ಮ್ಯಾಕ್ಸಿಮಮ್ ನಿಫ್ಟಿ ಬಿದ್ದರೂ ನೆಕ್ಸ್ಟ್ ಸಪೋರ್ಟ್ ಇರೋದು 21,300 ಝೋನಲ್ಲಿ. ಸೊ ಮ್ಯಾಕ್ಸಿಮಮ್ ಬಿದ್ದರೂ ಇನ್ನೊಂದು 2,000 ಪಾಯಿಂಟ್ ಬೀಳ್ಬೋದು. ಬಟ್ ಅದು ಕಂಟಿನ್ಯೂಸ್ಲಿ ಬೀಳಲ್ಲ. ಒಂದು ಮಾರ್ಕೆಟ್ ಮತ್ತೆ ಫುಲ್ ಬ್ಯಾಕ್ ರ್ಯಾಲಿ ಕೊಟ್ಟು ಮತ್ತೆ ಬೀಳೋದು. ಸೊ ಅದರಿಂದ ಅದು ಬೀಳುತ್ತೆ ಇಲ್ಲ ಅಂತ ಯಾರೂ ಬರ್ಕೊಡೋಕ್ಕಾಗಲ್ಲ, ಯಾರೂ ಹೇಳೋಕ್ಕಾಗಲ್ಲ, ಖಚಿತ ಅಂತಲೂ ಖಚಿತಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಈ ಮಾರ್ಕೆಟಲ್ಲಿ ಯಾವ್ದು ಬಾಟಮ್ ಅಂತ ಕಂಡುಹಿಡಿಯೋಕ್ಕೆ ದೇವ್ರ ಕೈಯಲ್ಲೂ ಸಾಧ್ಯ ಇಲ್ಲ. ಅಷ್ಟು ಕಷ್ಟ ಇದೆ, ಕಠಿಣವಾಗಿರುತ್ತೆ. ಸೆಂಟಿಮೆಂಟ್ಸು ಸ್ವಲ್ಪ ಇಂಪ್ರೂವ್ ಆಗಬೇಕು. ನಮ್ಮ ದೇಶದ ಫಿನಾನ್ಸ್ ಮಿನಿಸ್ಟರ್ ಈ ಟೈಮಲ್ಲಿ ಏನಾದ್ರು ಬಂದು ಐದರ್ ಒಂದು ಮಾನಿಟ್ರಿ ಪಾಲಿಸಿ ಆಗಲಿ, ರೇಟ್ ಕಟ್ ಆಗಲಿ ಏನಾದರೂ ಮಾಡಿದ್ರೆ FIIs ವಿಲ್ ಅಗೇನ್ ಸ್ಟಾರ್ಟ್ ಕಮಿಂಗ್ ಆ್ಯಂಡ್ ಮಾರ್ಕೆಟ್ ವಿಲ್ ರ್ಯಾಲಿ. ಎಸ್, ಸೊ ಥ್ಯಾಂಕ್ ಯು ಮನೋಜ್. ಸಾಕಷ್ಟು ವಿಚಾರಗಳು ನಮಗೆ ಹೇಳಿದ್ರಿ. ಬಟ್ ಒಂದು ಒಳ್ಳೆ ಅಪಾರ್ಚುನಿಟಿ ಡಿಸ್ಪೈಟ್ ಆಲ್ ದ ಥಿಂಗ್ಸ್. ಅಂದರೆ ಏನೇ ಇದ್ದರೂ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬರೋದಷ್ಟೇ ಕಾಯ್ತಾ ಇದೆ ಮಾರ್ಕೆಟು. ಸೊ ಹೀಗಾಗಿ ಇದು ಒಂದು ಒಳ್ಳೆ ಅಪಾರ್ಚುನಿಟಿ ಹೂಡಿಕೆ ಮಾಡೋಕ್ಕೆ ಅನ್ನೋದನ್ನು ಹೇಳ್ತಾನೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆ ಕೂಡ ಮನೋಜ್ ತುಂಬ ಚೆನ್ನಾಗಿ ಹೇಳಿದರು. ಮತ್ತು ಮನೋಜ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ತುಂಬ ಒಳ್ಳೆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾವು ಒಂದು ಮಾತು ಹೇಳಿದರು, ನಮ್ಮ DNA ನಮ್ಮ ಒಂದು ಜೀನ್ಸಲ್ಲಿ ಸ್ಟಾಕ್ ಮಾರ್ಕೆಟ್ ಇಲ್ಲ ಅನ್ನೋ ಮಾತನ್ನು ಹೇಳಿದರು. ಆದರೆ ನನಗೆ ಅನಿಸುತ್ತೆ ಮುಂದಿನ ಜನ್ರೇಷನಲ್ಲಿ ನಮ್ಮ DNA ಸೇರಿಕೊಳ್ಳುತ್ತೆ ಈ ಸ್ಟಾಕ್ ಮಾರ್ಕೆಟ್. ಹೇಗೆ ಸೇರಿಕೊಳ್ಳುತ್ತೆ ಅಂದರೆ ಮನೋಜ್ ಅಂತ ವ್ಯಕ್ತಿಗಳಿಂದ ಸೇರಿಕೊಳ್ಳುತ್ತೆ. ಯಾಕೆಂದರೆ ಅವರು ತಮ್ಮ TD ಅಕಾಡೆಮಿ ಮೂಲಕ ಕೇವಲ ತಾವು ಶ್ರೀಮಂತರಾಗೋದಲ್ಲ, ಇಡೀ ಜನವನ್ನು, ಇಡೀ ಸಮುದಾಯವನ್ನು ಶ್ರೀಮಂತರನ್ನಾಗಿ ಮಾಡೋದು ಮತ್ತು ಆ ಮೂಲಕ ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಡುವಂಥ ಒಂದು ಅದ್ಭುತ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ TD ಅಕಾಡೆಮಿ ಮನೋಜ್ ಎಲ್ಲೆಲ್ಲಿದೆ ಒಂದ್ಸಲ ಹೇಳಿ ಸರ್. ಸೊ TD ಅಕಾಡೆಮಿ ನಮ್ಮ ಕರ್ನಾಟಕದಲ್ಲಿ 5 ಬ್ರಾಂಚ್ ಇದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು ಆ್ಯಂಡ್ ಕಲಬುರಗಿ ಬ್ರಾಂಚ್ ಸಹ ಜನವರಿ ತಿಂಗಳಲ್ಲಿ ಓಪನ್ ಆಗ್ತಾ ಇದೆ. ಸೊ ವರ್ಷದ ಕೊಡುಗೆ ಹೊಸ ಹೈದರಾಬಾದ್ ಕರ್ನಾಟಕ ಜನರಿಗೆ, ಕಲ್ಯಾಣ ಕರ್ನಾಟಕ ಜನರಿಗೆ ಹೊಸ ವರ್ಷದ ಕೊಡುಗೆ ಕಲಬುರಗಿನಲ್ಲಿ ಕೂಡ ಓಪನ್ ಆಗ್ತಾ ಇದೆ. ಅಲ್ಲೂ ಕೂಡ ನೀವು ಅಂದರೆ ಅಲ್ಲಿನ ವ್ಯಕ್ತಿಗಳಿದ್ರೆ ದಯವಿಟ್ಟು ಅಲ್ಲೂ ಕೂಡ ನೀವು ಹೋಗಿ ಜಾಯ್ನ್ ಆಗಿ, ಮತ್ತು ಎಲ್ಲೆಲ್ಲಿ ಇದ್ದೀರಾ ಹೋಗಿ ಜಾಯ್ನ್ ಆಗಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳಬೇಕು, ನೀವು ಜಾಯ್ನ್ ಆಗಿ ಅಂತ ನಾನು ಹೇಳಿದರೆ ನೀವೇನು ಜಾಯ್ನ್ ಆಗಬೇಕಾಗಿಲ್ಲ. ನೀವು ಒಂದು ಕೆಲಸ ಮಾಡಿ, ಭಾನುವಾರ ಅವರೊಂದು ಫ್ರೀ ಸೆಷನ್ ಇರುತ್ತೆ ಪ್ರತಿ ಭಾನುವಾರ. ಸೊ ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆಗೆ 10 ಗಂಟೆ ಎಲ್ಲ ಬ್ರಾಂಚಲ್ಲೂ ಇರುತ್ತೆ. ಎಲ್ಲ ಬ್ರಾಂಚಲ್ಲೂ ಇರುತ್ತೆ. ಒಂದ್ಸಲ ಹೋಗಿ ಸುಮ್ಮನೆ ನಾಲೆಜ್ಗೋಸ್ಕರ ಆದರೂ ಹೋಗಿ. ನೀವು ಇವತ್ತು ಹೋಗಿ ನೀವು ಫ್ರೀ ಸೆಷನ್ ಮಾಡಿ, ಹೊಸ ವರ್ಷದಲ್ಲಿ ಬೇಕಾದ್ರೆ ಜಾಯ್ನ್ ಆಗಿ. ಬಟ್ ಹೋಗಿ ಕೂತ್ಕೊಳ್ಳಿ. ಯಾಕೆಂದರೆ ಯಾವ ವಿಂಡೋ ಓಪನ್ ಆಗೋದಿದೆಯಲ್ಲ ಅದು ಭಾಳ ಮುಖ್ಯ. ನಮ್ಮ ಮನಸ್ಸಿನ ವಿಂಡೋಗಳು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅದು ವಿಂಡೋ ಓಪನ್ ಆಗಲಿ. ಅದು ಓಪನ್ ಆದಮೇಲೆ ನೀವು ಯಾವಾಗ ಸ್ಟಾಕ್ ಮಾರ್ಕೆಟಿಗೆ ಬರ್ತೀರಾ, ಅದು ಯು ಟೇಕ್ ಯುವರ್ ಟೈಮ್. ಬಟ್ ಖಂಡಿತ ಒಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳ್ತಾ ನಾನು ಮನೋಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಮನೋಜ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ಸ್ ಅಲಾಟ್. ಸೊ ಸ್ನೇಹಿತರೆ, ಇದು TD ಅಕಾಡೆಮಿಯ ಮುಖ್ಯಸ್ಥರಾಗಿರುವಂಥ CEO ಮತ್ತು ಫೌಂಡರ್ ಆಗಿರುವಂಥ ಮನೋಜ್ ಕುಮಾರ್ ಅವ್ರ ಜೊತೆಗೆ ಮಾತಾಡಿದ್ವಿ. ಇವತ್ತಿನ ದಿನ 2024 ನವೆಂಬರ್ 14ನೇ ತಾರೀಕಿನ ದಿನ ಸ್ಟಾಕ್ ಮಾರ್ಕೆಟ್ ಏನು ಬೀಳ್ತಾ ಇದೆ ಅಂಥ ಸಂದರ್ಭದಲ್ಲಿ ಈ ಮಾತುಕತೆ ಮಾಡಿದ್ದು. ಯಾಕೆ ಅಂದರೆ ಇಂಥ ಟೈಮಲ್ಲೂ ಒಂದು ಅವಕಾಶ ಇದೆ ಅನ್ನೋದನ್ನು ಹೇಳೋಕ್ಕೆ. ಈ ಒಂದು ಗ್ಲೂಮಿ ಮೂಡ್ ಇರುತ್ತಲ್ಲ, ಈ ಒಂದು ನಿರಾಶಾವಾದ ಎಲ್ಲ ಕಡೆ ಕಾಣಿಸ್ತಾ ಇರುತ್ತಲ್ಲ, ಅಲ್ಲೂ ಕೂಡ ಒಂದು ಆಶಾವಾದ ಇದೆ ಅನ್ನೋ ತೋರಿಸೋದಕ್ಕೆ ಮನೋಜ್ ಅವರು ಬಂದಿದ್ದಾರೆ. ಸೊ ಅದು ನಿಮ್ಗೆ ತಲುಪಿದೆ ಅಂತ ಅಂದ್ಕೊಂಡು ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾ ಇರಿ ಗೌರಿ ಶೆಟ್ಟಿ ಸ್ಟುಡಿಯೋ ಮತ್ತು ನೋಡ್ತಾ ಇರಿ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.